ಹರಿಃ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿಃ ಓಂ. ವಿದುರ ನೀತಿ ಹೇಳ್ತಾ ಇದ್ದಾನೆ. ನೀತಿಯನ್ನ ಹೇಳುವಾಗ ದಾಯಾದಿಗಳು ಹೇಗಿರ್ಬೇಕು, ಜ್ಞಾತಿಗಳು ಸಂಬಂಧದಲ್ಲಿ ಅಣ್ಣ ತಮ್ಮಂದ್ರು ಹೇಗಿರ್ಬೇಕು ಅನ್ನೋದನ್ನ ಕಟ್ಟಿಗೆಗಳ ಗುಂಪಿಗೆ ಹೋಲಿಕೆ ಮಾಡಿ ಹೇಳಿದ್ದ. ಆದ್ದರಿಂದ ನಾವು ಯಾರ ಮೇಲೆ ನಮ್ಮ ಕೋಪ ತೋರಿಸ್ಬೇಕು, ನಮ್ಮ ಶೌರ್ಯ, ನಮ್ಮ ಪರಾಕ್ರಮ ಯಾರ ಮೇಲೆ ತೋರಿಸ್ಬೇಕು, ಯಾರ ಮೇಲೆ ತೋರಿಸ್ಬಾರದು. ಬ್ರಾಹ್ಮಣೇಶು ಚ ಯೇ ಶೂರಾಃ ಸ್ತ್ರೀಷು ಜ್ಞಾತಿಷು ಗೋಷು ಚ ವೃಂತಾದಿವ ಫಲಂ ಪಕ್ವಂ ಧೃತರಾಷ್ಟ್ರ ಪತಂತಿತೆ. ಯಾರು ಬ್ರಾಹ್ಮಣರ ಮೇಲೆ ತಮ್ಮ ಶೌರ್ಯವನ್ನ ತೋರಿಸ್ತಾರೆ, ಬ್ರಾಹ್ಮಣರ ಮೇಲೆ ನಾನು ಮಹಾಬಲಶಾಲಿ ಅಂತ, ಮತ್ತೆ ಹೆಣ್ಮಕ್ಕಳ ವಿಷಯದಲ್ಲಿ, ಜ್ಞಾತಿಗಳ ದಯಾದಿಗಳ ವಿಷಯದಲ್ಲಿ, ಮತ್ತೆ ಗೋವುಗಳ ಮೇಲೆ, ಬ್ರಾಹ್ಮಣರು, ಹೆಣ್ಣು ಮಕ್ಕಳು, ಸಂಬಂಧ ಜ್ಞಾತಿಗಳು, ಗೋವುಗಳು, ಈ 4 ವರ್ಗದ ಮೇಲೆ ಯಾರು ತಮ್ಮ ಶೌರ್ಯವನ್ನ ತೋರಿಸ್ತಾರೆ ಅಣ್ಣ. ಒಂದು ಹಣ್ಣಿದೆ ಮರದಲ್ಲಿ, ಕಾಯಾಗಿದೆ, ಅದು ಪರಿಪಕ್ವವಾದ ಹಣ್ಣಾಯಿತು, ಹಣ್ಣಾಗ್ತಾ ಇದ್ದ ಹಾಗೆ ತೊಟ್ಟು ಕಳಚಿ ಕೆಳಗೆ ಬೀಳುವಂತೆ ನಾಶವಾಗಿ ಹೋಗ್ತಾರೆ. ಆದ್ದರಿಂದ ನಾವು ನಿನ್ನ ಮಕ್ಕಳು ಈಗ ಯಾರನ್ನ ದ್ವೇಷ ಮಾಡ್ತಿದ್ದಾರೆ, ಯಾರ ಮೇಲೆ ಶೌರ್ಯವನ್ನು ತೋರಿಸ್ತಾ ಇದ್ದಾರೆ, ಜ್ಞಾತಿಗಳಾದ ಪಾಂಡವರ ಮೇಲೆ. ಆದ್ದರಿಂದ ಆ ಜ್ಞಾತಿಗಳ ಮೇಲೆ ಶೌರ್ಯವನ್ನ ತೋರಿಸ್ತಕ್ಕಂಥ ವ್ಯಕ್ತಿ ಹಾಳಾಗಿ ಹೋಗ್ತಾನೆ. ಆದ್ದರಿಂದ ಬ್ರಾಹ್ಮಣರ ಮೇಲೆ, ಸ್ತ್ರೀಯರ ಮೇಲೆ, ಜ್ಞಾತಿಗಳ ಮೇಲೆ ಮತ್ತೆ ಗೋವುಗಳ ವಿಷಯದಲ್ಲಿ ನಮ್ಮ ಬಲ ಪ್ರದರ್ಶನವನ್ನ ಮಾಡ್ಲಿಕ್ಕೆ ಹೋಗಬಾರದು. ಜ್ಞಾತಿಗಳೆಲ್ಲ ಒಟ್ಟಿಗಿದ್ರೆ ಏನಾಗತ್ತೆ? ಮಹಾನಪ್ಯೇಕಜೋ ವೃಕ್ಷೋ ಬಲವಾನ್ ಸುಪ್ರತಿಷ್ಠಿತಃ ಪ್ರಸಹ್ಯ ಏವವಾ ತೇನ ಸಸ್ಕಂಧೋ ಮರ್ದಿತುಂ ಕ್ಷಣಾತ್ ಅಥ ಯೇ ಸಹಿತಾ ವೃಕ್ಷಾಃ ಸಂಘರ್ಷ ಸುಪ್ರತಿಷ್ಠಿತಾಃ ತೇಹಿ ಶೀಘ್ರತಮಾನ್ ವಾತಾನ್ ಸಹಂತೆ ಅನ್ಯೋನ್ಯ ಸಂಶ್ರಯ. ಏವಂ ಮನುಷ್ಯಮಪ್ಯೇಕಂ ಗುಣೈರಪಿ ಸಮನ್ವಿತಂ ಶಕ್ಯಂ ದ್ವಿಷಂತೋ ಮನ್ಯಂತೆ ವಾಯುಃ ಧ್ರುವಮಿವೈಕಜಂ ಅನ್ಯೋನ್ಯ ಸಮುಪಸ್ತಂಭಾತ್ ಅನ್ಯೋನ್ಯಾಶ್ರಯಣೇನ ಚ ಜ್ಞಾತಯಃ ಸಂಪ್ರವರ್ಧಂತೆ ಸರಸಿ ಓತ್ಪಲಾನ್ಯುತ. ದೊಡ್ಡ ಮರ, ಸಿಂಗಲ್ ಆಗಿದೆ, ದೊಡ್ಡ ವಿಶಾಲವಾದ ಒಂದು ಬಯಲು ಜಾಗ, ಅಲ್ಲಿ ಒಂದೇ ಒಂದು ಮರ ಇದೆ, ಮಹಾಬಲಶಾಲಿಯಾದ ಬಲಿಷ್ಠವಾದ ಒಂದು ಮರ. ಅದು ಏನು, ಅದರ ರೂಟ್ಸು ಸುಪ್ರತಿಷ್ಠಿತ, ಅಲ್ಲಾಡಲ್ಲ ಅದು, ಅಂತಹ ಗಟ್ಟಿಯಾಗಿ ಬೇರು ಬಿಟ್ಟು ನೆಲದ ಮೇಲೆ ನಿಂತು ದೊಡ್ಡದಾಗಿ ಬೆಳೆದಿರತಕ್ಕಂತಹ ಮರ. ಅದೇ ದೊಡ್ಡ ಒಂದು ಬಿರುಗಾಳಿ ಬಂತು ಅಂತ ಇಟ್ಕೊಳ್ಳಿ, ಝಂಝಾವಾತ ಬಿರುಗಾಳಿ ಬಂದ್ರೆ ಒಂದು ಕ್ಷಣದಲ್ಲಿ ಅದರ ರೆಂಬೆ ಕೊಂಬೆಗಳ ಸಮೇತ ನೆಲದ ಮೇಲೆ ಬಿದ್ದು ಬಿಡುತ್ತೆ. ಅದೇ ಗುಂಪಾಗಿ 8-10 ಮರಗಳಿದ್ರೆ, ಗುಂಪಾಗಿ ಒಂದೇ ಕಡೆಯಲ್ಲಿ 8-10 ಮರಗಳು ಬಿದ್ರೆ ನಿಂತಿದ್ರೆ, ಎಂಥದ್ದೇ ದೊಡ್ಡ ಬಿರುಗಾಳಿ ಬಂದ್ರೂ ಕೂಡ ಅದನ್ನ ಕಂಟ್ರೋಲ್ ಮಾಡತ್ತೆ, ಮರ ಕೆಳಗೆ ಬೀಳೋದಿಲ್ಲ. ಯಾಕೆ? ಗುಂಪಾಗಿದೆ. ಸಿಂಗಲ್ ಮರ ಎಷ್ಟೇ ಬಲಶಾಲಿ ಆಗ್ಲಿ ಒಂದು ದೊಡ್ಡ ಗಾಳಿಗೆ ಬಿದ್ದು ಹೋಗತ್ತೆ. ಅದೇ ಗುಂಪಾಗಿರುವ ಮರಗಳು ಎಷ್ಟೇ ದೊಡ್ಡ ಗಾಳಿ ಬಂದರೂ ಕೂಡ ಸಹಿಸುವ ಸಾಮರ್ಥ್ಯ ಅದಕ್ಕಿರುತ್ತೆ. ಆದ್ದರಿಂದ ಮನುಷ್ಯ ಜ್ಞಾತಿಗಳನ್ನ ದ್ವೇಷ ಮಾಡಿಕೊಂಡು ಒಬ್ಬೊಬ್ಬನೇ ಇದ್ರೆ
ಅವನಿಗೆ ಎಷ್ಟೇ ಗುಣ ಇರ್ಲಿ, ಎಷ್ಟೇ ಒಳ್ಳೆಯವನಾಗಿರ್ಲಿ ಅವನು, ಆದ್ರೆ ಅವನ ಶತ್ರುಗಳು ಒಂದು ಮರವನ್ನ ಗಾಳಿ ಕೆಳಗೆ ಬೀಳಿಸುವಂತೆ ಬೀಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದೇ ಪರಸ್ಪರ ಕೋಆಪರೇಷನ್ ಇದ್ರೆ ನಮಗವರು ಅವರಿಗೆ ನಾವು ಅಂತ ಜ್ಞಾತಿಗಳ ವಿಷಯದಲ್ಲಿ ಆಸ್ತಿಗಾಗಿ ಗಲಾಟೆ ಮಾಡದೆ ಪರಸ್ಪರ ಕೋಆಪರೇಷನ್ ಕೊಡ್ತಾ ಇದ್ರೆ ಜ್ಞಾತಿಗಳು ಅಭಿವೃದ್ಧಿಯನ್ನ ಪಡಿತಾರೆ. ಹೇಗೆ ನೀರು ತುಂಬಿದ ಸರೋವರದಲ್ಲಿ ಕಮಲಗಳು ಅದ್ಭುತವಾಗಿ ಬೆಳೆಯುವಂತೆ ಜ್ಞಾತಿಗಳೆಲ್ಲ ಅಭಿವೃದ್ಧಿಗೆ ಬಂದು ಬಿಡ್ತಾರೆ. ಆದ್ದರಿಂದ ಜ್ಞಾತಿಗಳನ್ನ ದ್ವೇಷ ಮಾಡಬಾರದು, ಜ್ಞಾತಿಗಳ ಮೇಲೆ ತಮ್ಮ ಶೌರ್ಯವನ್ನ ತೋರಿಸಬಾರದು, ಬಹಳ ಅಪಾಯ. ಆದ್ದರಿಂದ ಯಾರ್ಯಾರನ್ನ ಕೊಲ್ಲಬಾರದು ಇಷ್ಟ ಹೇಳಿ, ಯಾರ್ಯಾರನ್ನ ಕೊಲ್ಲಬಾರದು ವಿದುರ ಹೇಳ್ತಾನೆ, ಅವಧ್ಯಾಹ ಬ್ರಾಹ್ಮಣ, ಬ್ರಾಹ್ಮಣರನ್ನ ಕೊಲ್ಲಬಾರದು. ಗಾವಹ, ಗೋವುಗಳನ್ನ ಕೊಲ್ಲಬಾರದು. ಜ್ಞಾತಯ ಹೇಳ್ತಾರೆ ನೋಡಿ, ಜ್ಞಾತಿಗಳು ದಶರಾತ್ರ ಜ್ಞಾತಿಗಳು ಅಂತೆಲ್ಲ ಇರ್ತಾರೆ, 10 ದಿನದ ದಾಯಾದಿಗಳು ಅಂತ ನಾವೆಲ್ಲ ಏನು ಹೇಳ್ತೇವೆ ನಮ್ಮ ಭಾಷೆಯಲ್ಲಿ, ಹಾಗೆ ಜ್ಞಾತಯ ಬ್ರಾಹ್ಮಣರನ್ನ ಕೊಲ್ಲಬಾರದು, ಗೋವುಗಳನ್ನ ಕೊಲ್ಲಬಾರದು, ಮೂರನೆಯದ್ದು ಜ್ಞಾತಿಗಳನ್ನ ಕೊಲ್ಲಬಾರದು. ನೋಡು ನಿನ್ನ ಮಕ್ಕಳು ಏನ್ ಮಾಡ್ತಿದ್ದಾರೆ, ಜ್ಞಾತಿಗಳಾದಂತಹ ಪಾಂಡವರನ್ನ ಕೊಲ್ಲಬೇಕು ಅಂತ ಪ್ರಯತ್ನ ಪಡ್ತಾರೆ. ಆದ್ರೆ ನೀತಿಶಾಸ್ತ್ರ ಏನ್ ಹೇಳುತ್ತೆ, ಜ್ಞಾತಿಗಳನ್ನ ಕೊಲ್ಲಬಾರದು ಅಂತ. ಶಿಶವಃ, ಮಕ್ಕಳನ್ನ ಕೊಲ್ಲಬಾರದು, ಸ್ತ್ರೀಯ ಹೆಣ್ಣು ಮಕ್ಕಳನ್ನ ಕೊಲ್ಲಬಾರದು. ಯಶ ಮನ್ನಾನಿ ಭುಂಜೀತ, ನಾವು ಯಾರಲ್ಲಿ ಊಟ ಮಾಡ್ತೇವೆ, ತುಂಬಾ ಹಸಿವಾಗಿದೆ ಅಂದಾಗ ನಮ್ಗೆ ಯಾರೋ ಅನ್ನ ಕಾಪಾಡಿರ್ತಾರೆ, ನಮ್ಗೆ ಒಳ್ಳೆ ಊಟ ಹಾಕಿ ಅನ್ನ ಹಾಕಿ ನಮ್ಮ ರಕ್ಷಣೆ ಮಾಡಿರ್ತಾರಲ್ಲ, ನಾವು ಯಾರ ಅನ್ನವನ್ನ ಊಟ ಮಾಡ್ತಾ ಇರ್ತೇವೋ ಅವರನ್ನ ಕೊಲ್ಲಬಾರದು. ಮತ್ತೆ ಯೇಚಸ್ಯು ಶರಣಾಗತ, ಸ್ವಾಮಿ ನನ್ ಕಾಪಾಡಿ ಅಂತ ಶರಣಾಗತರಾಗಿ ನಮ್ಮ ಕಾಲಿಗೆ ಯಾರು ಬೀಳ್ತಾರೆ ಅವರನ್ನ ಕೊಲ್ಲಬಾರದು. ಆದ್ದರಿಂದ ಯಾರ್ಯಾರನ್ನ ಕೊಲ್ಲಬಾರದು ಅಂತ ಯಾಕೆ ಹೇಳ್ತಾನೆ ಇವನು ಇಲ್ಲಿ ಅಂತಂದ್ರೆ, ನಿನ್ನ ಮಕ್ಕಳು ಜ್ಞಾತಿಗಳಾದ ಪಾಂಡವರನ್ನ ಕೊಂದು ಸಮಗ್ರ ಐಶ್ವರ್ಯವನ್ನ ಆಸ್ತಿಯನ್ನ ಪಡಿಬೇಕು ಅಂತ ಅಪೇಕ್ಷೆ ಪಡ್ತಿದ್ದಾರೆ, ಅದು ತಪ್ಪು ಅಂತ ಹೇಳಲಿಕ್ಕಾಗಿ ಇಷ್ಟೆಲ್ಲ ಬ್ರಾಹ್ಮಣರು, ಗೋವುಗಳು, ಹೆಣ್ಣು ಮಕ್ಕಳು, ಶಿಶುಗಳು, ಯಾರ ಅನ್ನ ಊಟ ಮಾಡ್ತೇವೋ ಅವರನ್ನ, ಶರಣಾಗತರನ್ನ, ಜೊತೆಯಲ್ಲಿ ಜ್ಞಾತಿಗಳನ್ನ, ಇಷ್ಟು ಮಂದಿಯನ್ನ ಕೊಲ್ಲಲಿಕ್ಕೆ ಹೋಗಬಾರದು, ಅವರು ಅವಧ್ಯರು. ಆದ್ದರಿಂದ ಕೋಪ ಅನ್ನೋದು ರೋಗ ಅಣ್ಣ. ನತೆ ನ ಮನುಷ್ಯೇ ಗುಣ ಕಶ್ಚಿತ್ ಅನ್ಯೋ ಧನವತಾಮಪಿ ಅನಾತುರತ್ವಾತ್ ಭದ್ರಂತೆ ಮೃತಕಲ್ಪಾ ಹಿ ರೋಗಿಣಃ. ಭದ್ರಂತೆ, ನಿನಗೆ ಭದ್ರವಾಗಲಿ, ನಿನಗೆ ಒಳ್ಳೇದಾಗಲಣ್ಣ. ಧನವತಾಮಪಿ, ಒಳ್ಳೆ ದುಡ್ಡಿದೆ, ದುಡ್ಡು ಇರುವಂತಹ ಮನುಷ್ಯನಿಗೆ ಆರೋಗ್ಯ ಬಂದಿದ್ದು ಬಿಟ್ರೆ ಅದೇ ದೊಡ್ಡ ಗುಣ. ಬೇಕಾದಷ್ಟು ಹಣ ಇದೆ, ಅದನ್ನ ಅನುಭವಿಸುವಂತಹ ಆರೋಗ್ಯವೇ ಅವನಿಗಿಲ್ಲ. ಬೇಕಾದಷ್ಟು ಹಣ ಇದೆ, ಆದ್ರೆ ಆ ಹಣವನ್ನ ಪೂರ್ಣವಾಗಿ ಅನುಭವಿಸ್ಬೇಕಲ್ಲ, ಹಾಗೆ ಅನುಭವಿಸಲಿಕ್ಕೆ ಯೋಗ್ಯವಾದ ಆರೋಗ್ಯ ಅವನಿಗಿಲ್ಲ. ಬಹಳ ಒಳ್ಳೆಯವ್ರಿ, ಹಾಗೆ ಹೀಗೆ, ಪಾಪ ರೋಗಿಷ್ಠರಾಗಿದ್ದಾರೆ, ಅದನ್ನ ತಿನ್ನೋ ಹಾಗಿಲ್ಲ, ನಿಂತ್ಕೊಳ್ಳೋ ಹಾಗಿಲ್ಲ, ಕೂಡೋ ಹಾಗಿಲ್ಲ, ಮಲಗೋ ಹಾಗಿಲ್ಲ, ಓಡಾಡೋ ಹಾಗಿಲ್ಲ, ಏನ್ ಪ್ರಯೋಜನ? ಆದ್ದರಿಂದ ಹಣವುಳ್ಳ ಮನುಷ್ಯನಿಗೆ ಆರೋಗ್ಯ ಬಿಟ್ಟು ಬೇರೆ ಯಾವುದೂ ಗುಣವಿಲ್ಲ, ಅಷ್ಟೇ ಪ್ರಧಾನ. ಅದೇ ರೋಗ ಬಂದು ಬಿಟ್ರೆ ಅವನಿಗೆ, ಒಳ್ಳೆ ಹಣ ಇದೆಯಪ್ಪ, ರೋಗ ಬಂದ್ರೆ ಮೃತಕಲ್ಪ, ಸತ್ತವರಂತವ್ರೆಲ್ಲ. ರೋಗ ಬಂದವನು ಸತ್ತವನಂತೆ ಇರ್ಬೇಕಷ್ಟೇ. ಇದನ್ನ ಯಾಕೆ ಹೇಳ್ದ ಇವನಿಲ್ಲಿ? ಏನೋ ಜ್ಞಾತಿಗಳನ್ನ ಕೊಲ್ಲಬಾರ್ದು, ಮಾಡಬಾರ್ದು ಅಂತೆಲ್ಲ ಹೇಳ್ಬೇಕಾದ್ರೆ ಮಧ್ಯ ಇದ್ಯಾಕೆ ಬಂತು ಅಂತಂದ್ರೆ, ನಿಮಗೆ ಮಾತ್ಸರ್ಯವೆನ್ನುವ ರೋಗ ಬಡದಿದೆ, ಪಾಂಡವರ ಮೇಲೆ ಈರ್ಷ್ಯೆ ಎನ್ನುವ ರೋಗ ಬಡದಿದೆ, ಕೋಪ ಎನ್ನುವ ರೋಗ ಬಂದಿದೆ. ಬಿಟ್ಟು ಬಿಡಿ ಅದನ್ನ. ಕೋಪ ಬಹಳ ಕಷ್ಟ ನುಂಗೋದು ಅದನ್ನ. ಅವ್ಯಾಧಿಜಂ, ಕೋಪ ಅಂದ್ರೆ ಹೇಗಿದೆ ಹೇಳ್ತಾನೆ ಬಿದುರ, ಅವ್ಯಾಧಿಜಂ.
ಅವ್ಯಾಧಿಜಂ, ಇದು ರೋಗದಿಂದ ಬರುವಂಥದ್ದಲ್ಲ. ಇದು ಕಟುಕಂ, ಬಹಳ ಕಹಿ. ಕೋಪ ಅನ್ನೋದು ಯಾವ ರೋಗದಿಂದ ಹುಟ್ಟುವಂಥದ್ದಲ್ಲ, ಆದ್ರೆ ತುಂಬಾ ಕಹಿ. ಶೀರ್ಷರೋಗಿ, ತಲೆನೋವು, ತಲೆಗೆ ತುಂಬಾ ನೋವನ್ನ ಕೊಡುತ್ತೆ. ಅವ್ಯಾಧಿಜಂ ಕಟುಕಂ ಶೀರ್ಷರೋಗಿ. ಮೂರನೇದ್ದು ಪಾಪಾನುಬಂಧಂ. ಕೋಪ ಬಂತು ಅಂದ್ರೆ ಪಾಪ ಮಾಡಿಸುತ್ತೆ ಅಂತ ಅರ್ಥ. ಕೋಪಕ್ಕೆ ವಶನಾಗಿ ವಿವೇಕವನ್ನ ಕಳ್ಕೊಂಡು ನೆಕ್ಸ್ಟ್ ಸ್ಟೆಪ್ಪೇ ಪಾಪ ಸಂಪಾದನೆ ಮಾಡೋದು. ಆದ್ದರಿಂದ ಪಾಪವನ್ನ ತಂದು ಕೊಡುತ್ತದೆ. ಪರುಷಂ, ಕೋಪ ಅಂದ್ರೆ ಒರಟು, ಅವರ ಮಾತು ಮೃದುವಾದ ಮಾತಲ್ಲ. ತೀಕ್ಷ್ಣಂ, ಬಹಳ ಶಾರ್ಪ್. ಉಗ್ರಂ, ಬಹಳ ಭಯವನ್ನ ಉಂಟು ಮಾಡತಕ್ಕಂಥದ್ದು. ನೋಡಿ, ಕೋಪದ ವಿಶೇಷಣಗಳು ಯಾವ ರೋಗದಿಂದ ಬರುವುದಲ್ಲ, ಆದ್ರೆ ಬಹಳ ಕಹಿ, ತಲೆನೋವು, ಪಾಪ ಜೊತೆ ಕೂಡಿದ್ದೆ, ಮತ್ತೆ ಬಹಳ ಒರಟು, ತುಂಬಾ ಶಾರ್ಪ್, ತೀಕ್ಷ್ಣ, ಬಹಳ ಉಗ್ರ. ಇಂತಹ ಗುಣಗಳಿಂದ ಕೂಡಿದ ಕೋಪವನ್ನ ಯಾರು ಕುಡಿತಾರೆ ಅಂದ್ರೆ ಹೇಳ್ತಾನೆ ವಿದುರ, ಸತಾಂ ಪೇಯಂ ಎನ್ನ ಪಿಬಂತ್ಯ ಸಂತಹ ಮನ್ಯುಂ ಮಹಾರಾಜ ಪಿಬ ಪ್ರಶಾಮ್ಯ. ಇಂತಹ ಸಜ್ಜನರು ಮಾತ್ರ ಕೋಪ ತಡ್ಕೊಳ್ತಾರಂತೆ. ಕೋಪದ ಪರಿಣಾಮ ಎಷ್ಟು ಕೆಟ್ಟದ್ದು ಅಂತನ್ನೋದನ್ನ ಪೂರ್ಣವಾಗಿ ತಿಳಿದವರು ಸಾತ್ವಿಕರು, ಸಜ್ಜನರು, ಸಾಧುಗಳು ಮಾತ್ರ. ಆದ್ದರಿಂದ ಅವರು ಕೋಪವನ್ನ ಸಂಹಾರ ಮಾಡ್ಲಿಕ್ಕೆ ಸಮರ್ಥರು. ತಮ್ಮ ಒಳಗೆ ಹುಟ್ಟಿದ ಕೋಪವನ್ನ ಹಾಗೇ ಮುಗಿಸಿ ಬಿಡ್ತಾರೆ. ಆದರೆ ಅಸಂತಹ ಎನ್ನ ಪಿಬಂತಿ, ಅಯೋಗ್ಯರಿಗೆ ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ ಆಗೋದಿಲ್ಲ. ಆದ್ದರಿಂದ ಮಹಾರಾಜ, ಇಂತಹ ಸಜ್ಜನರು ಮಾತ್ರ ಸಂಹಾರ ಮಾಡಲಿಕ್ಕೆ ಯೋಗ್ಯವಾದ, ಅಸಜ್ಜನರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲದ ಇಂತಹ ಕೋಪವೆನ್ನುವ ರೋಗವನ್ನ ನೀನು ಕುಡಿದು ಬಿಡು. ಕೋಪ ಇಲ್ಲ ಅಂದ್ರೆ ಶಾಂತಿ, ಪ್ರಶಾಮ್ಯ, ಒಳ್ಳೆ ಶಾಂತಿ ಬರುತ್ತೆ ನಿನಗೆ. ಬೇಡ, ಪಾಂಡವರ ಮೇಲೆ ಕೋಪ ಬೇಡ. ರೋಗಾರ್ಧಿತಾ ನ ಫಲಾನ್ಯಾದ್ರಿಯಂತೆ ನ ವೈ ಲಭಂತೆ ವಿಷಯೇಷು ತತ್ವಂ. ದುಃಖೋಪೇತಾ ರೋಗಿಣೋ ನಿತ್ಯಮೇವ ನ ಬುದ್ಧ್ಯಂತೆ ಧನ ಯೋಗಾನ್ನ ಸೌಖ್ಯಂ. ರೋಗ ಬಂದು ಬಿಟ್ಟಿದೆ. ಯಾರಿಗೆ ರೋಗ ಬಂದಿದೆ ಅಂತ ರೋಗಿಷ್ಠರಾದ ವ್ಯಕ್ತಿಗಳಿಗೆ ಹಣ್ಣುಗಳು ಇಲ್ಲ. ಯಾಕಂದ್ರೆ ನಾಲಿಗೆ ರುಚಿ ಇಲ್ಲ ಅವರಿಗೆ. ಹಣ್ಣುಗಳು ಬೇಡ, ಎಲ್ಲ ವಿಷಯ ಪದಾರ್ಥಗಳ ಭೋಗ ಬೇಡ. ರೋಗ ಅಂದ್ರೆ ದುಃಖ. ಅವರಿಗೆ ಬೇಕಾದಷ್ಟು ಹಣ ಇರ್ಲಿ, ಅದರಿಂದ ಸುಖ ಇಲ್ಲ. ರೋಗ ಅನ್ನೋದು ಬಂದು ಬಿಟ್ರೆ ಒಂದು ಸಲ ಹಣ್ಣುಗಳು ಬೇಡ, ವಿಷಯಗಳ ಸುಖ ಬೇಡ, ದುಃಖ 24 ಗಂಟೆ ದುಃಖ. ಬೇಕಾದಷ್ಟು ಸಂಪತ್ತು ಬಂದ್ರೂ ಸುಖ ಇಲ್ಲ. ನಿನ್ನ ಮಕ್ಕಳಿಗಿವಾಗ ಕೋಪ, ತಾಪ, ಈರ್ಷೆ, ಅಸೂಯ, ಮಾತ್ಸರ್ಯ ಎಲ್ಲ ರೋಗ ಬಂದು ಬಿಟ್ಟಿದೆ. ನಾನವತ್ತೇ ಹೇಳಿದೆ, ಪುರಾಪ್ಯುಕ್ತಂ ನಾಕರೋಸ್ತ್ವಂ ವಚೋಮೆ ಯೂತೆ ಜಿತಾಂ ದ್ರೌಪದೀಂ ಪ್ರೇಕ್ಷರಾಜನ್ ದುರ್ಯೋಧನಂ ವಾರಯೇ ತ್ಯಕ್ಷವತ್ಯಾಂಕಿತವತ್ವಂ ವೈ ಪಂಡಿತಾ ವರ್ಜಯಂತಿ ನ ತದ್ಬಲಂ ಯನ್ಮೃದುನಾ ವಿರುಧ್ಯತೆ. ಸೂಕ್ಷ್ಮೋ ಧರ್ಮಸ್ತರಸಾ ಸೇವಿತವ್ಯಃ ಪ್ರಧ್ವಂಸಿನಿ ಕ್ರೂರ ಸಮಾಹಿತಾ ಶ್ರೀಃ ಮೃದು ಪ್ರೋಢಾ ಗಚ್ಚತಿ ಪುತ್ರ ಪೌತ್ರಾನ್ ಧಾರ್ತರಾಷ್ಟ್ರಾಃ ಪಾಂಡವಾನ್ ಪಾಲಯಂತು ಪಾಂಡೋಃ ಪುತ್ರಾಸ್ತವ ಪುತ್ರಾಂಶ್ಚ ಪಾಂತು ಏಕಾನಿ ಮಿತ್ರಾಃ ಕುರವೋ ಹ್ಯೇಕಕಾರ್ಯಾಃ ಜೀವಂತು ರಾಜನ್ ಸುಖಿನಃ ಸಮೃದ್ಧಾಃ ಮೇಢೀಭೂತಾಃ ಕೌರವಾಣಾಂ ತ್ವಮದ್ಯ ವಯ್ಯಾಯತ್ತಂ ಕುರುಕುಲಮಾಜಮೀಢ ಪಾರ್ಥಾನ್ ಬಾಲಾನ್ ವನವಾಸ ಪ್ರತಪ್ತಾನ್ ಗೋಪಾಯಸ್ವಸ್ವಂ ಯಶಸ್ತಾತ ರಕ್ಷನ್ ಸಂಧತ್ಸ್ವತ್ವಂ ಕೌರವ ಪಾಂಡುಪುತ್ರೈಃ ಮಾತೇಂತರಂ ರಿಪವಃ ಪ್ರಾರ್ಥಯಂತು ಸತ್ಯೇ ಸ್ಥಿತಾಸ್ತೆ ನರದೇವ ಸರ್ವೇ ದುರ್ಯೋಧನಂ ಸ್ಥಾಪಯತ್ವಂ ಸುಮಾರ್ಗೆ. ಎಂಥ ಮಾತು. ನಾನು ಅವತ್ತೇ ಹೇಳಿದೆ, ಕಪಟ ದ್ಯೂತದಲ್ಲಿ ನೀವು ದ್ರೌಪದಿಯನ್ನ ಗೆದ್ದಾಗ
ಬೇಡ, ಈ ದ್ಯೂತ ಕ್ರೀಡೆ ಆಡೋದು ಬೇಡ, ದುರ್ಯೋಧನನ್ ತಡಿ ನೀನು ಅಂತ ಅವತ್ತು ಹೇಳಿದೆ, ನನ್ನ ಮಾತನ್ನು ನೀನ್ ಕೇಳಲಿಲ್ಲ. ದೊಡ್ಡವರು ಜ್ಞಾನಿಗಳು ದ್ಯೂತವನ್ನ ಬಿಡ್ತಾರಣ್ಣ. ಬಹಳ ಸಾತ್ವಿಕನಾದ ಮನುಷ್ಯನ ಮೇಲೆ ವಿರೋಧ ಮಾಡಿ ಅವನ ಮೇಲೆ ಬಲ ಪ್ರಯೋಗ ಮಾಡಿಬಿಟ್ರೆ ಅದು ಬಲ ಅಲ್ಲ. ಧರ್ಮ ಬಹಳ ಸೂಕ್ಷ್ಮವಾಗಿರತಕ್ಕಂತಹ ಧರ್ಮವನ್ನು ಆದಷ್ಟು ಬೇಗ ತರಸಾ ಸೇವಿತವ್ಯ ಅಂತ ನಾವು ಧರ್ಮವನ್ನ ದಾಟಿ ಹೋಗೋದ್ರ ಒಳಗೆ ಸೂಕ್ಷ್ಮವಾದ ಧರ್ಮವನ್ನ ಬೇಗ ತಿಳ್ಕೊಂಡ್ಬಿಡ್ಬೇಕು. ತಿಳಿಯೋದು ಮಾತ್ರ ಅಲ್ಲ, ತಿಳಿದು ಅನುಷ್ಠಾನವನ್ನ ಮಾಡಬೇಕು. ಯಾಕೆ ಅಂತಂದ್ರೆ ಧರ್ಮ ಇದ್ದಲ್ಲಿ ಕ್ರೌರ್ಯ ಇಲ್ಲ, ಅವನು ಕೆಟ್ಟವನಾಗೋದಿಲ್ಲ. ಯಾಕೆ? ಕೆಟ್ಟವರಲ್ಲಿ ಏನು ಸಂಪತ್ತಿದೆ ಅದು ಲೋಕೋದ್ಧಾರಕ್ಕೂ ಅಲ್ಲ, ಆತ್ಮೋದ್ಧಾರಕ್ಕೂ ಅಲ್ಲ. ಕೆಟ್ಟವರಲ್ಲಿ ಇರುವಂತಹ ಸಂಪತ್ತು ನಾಶಕ್ಕೆ ಕಾರಣ ಆಗತ್ತೆ, ಆತ್ಮನಾಶ ಆಗತ್ತೆ. ಅದರಿಂದ ಅದೇ ಸಾತ್ವಿಕನಾದ ಮನುಷ್ಯ, ಮೃದುವಾದ ಸ್ವಭಾವದ ಮನುಷ್ಯ, ಅವನು ಸಂಪಾದನೆ ಮಾಡಿದಂತಹ ಸಂಪತ್ತು ಪರಂಪರೆಯಿಂದ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಲ್ಲರಿಗೂ ಸಿಕ್ಕಿಬಿಡುತ್ತೆ. ಆದ್ದರಿಂದ ಈ ಒಟ್ಟು ತಾತ್ಪರ್ಯ ಏನ್ ನಾನು ಹೇಳ್ತಾ ಇರೋದು ನಿನಗೆ, ನಿನ್ನ ಮಕ್ಕಳು ಪಾಂಡವರನ್ನು ಕಾಪಾಡ್ಲಿ, ಪಾಂಡವರು ನಿನ್ನ ಮಕ್ಕಳನ್ನು ಕಾಪಾಡ್ಲಿ. ಪಾಂಡವರಿಗೊಬ್ಬರು ದ್ವೇಷಿಗಳು, ಕೌರವರಿಗೊಬ್ಬರು ಫ್ರೆಂಡ್ಸು ಬೇಕಾಗಿಲ್ಲ. ಕುರುಪಾಂಡವರಿಗಿಬ್ಬರಿಗೂ ಒಬ್ಬನೇ ಸ್ನೇಹಿತ, ಒಬ್ಬನೇ ಶತ್ರು, ಹಾಗಿರ್ಬೇಕು. ಕೌರವರ ಶತ್ರು ಪಾಂಡವರಿಗೆ ಮಿತ್ರ, ಪಾಂಡವರ ಶತ್ರು ಕೌರವರಿಗೆ ಮಿತ್ರ, ಹಾಗಾಗೋದು ಬೇಡ. ಶತ್ರುಗಳೂ ಸಮಾನ, ಮಿತ್ರರೂ ಸಮಾನ, ಅವರು ಮಾಡುವ ಎಲ್ಲ ಕೆಲಸಗಳೂ ಸಮಾನ. ಹೀಗಿದ್ರೆ ಕುರುಪಾಂಡವರಿಬ್ಬರು ಒಂದಾದ್ರೆ ಸುಖವಾಗಿ ಸಮೃದ್ಧಿಯಿಂದ ಜೀವನವನ್ನ ಮಾಡ್ತಾರೆ. ಆದ್ದರಿಂದ ಆಜಮೀಢ ಎಂಥ ಮಾತು ನೋಡಿ ಹೇಳ್ತಾನೆ, ನೀನೇ ಇವತ್ತು ಕೌರವರನ್ನು ರಕ್ಷಣೆ ಮಾಡತಕ್ಕಂತಹ ವ್ಯಕ್ತಿ, ಮೇಢೀಭೂತನಾದವನು ನೀನೇ. ಇಡೀ ಕುರುವಂಶ ಯಾರನ್ನ ಆಶ್ರಯ ಮಾಡಿಕೊಂಡಿದೆ ಇವತ್ತು? ನಿನ್ನನ್ನೇ ಆಶ್ರಯ ಮಾಡಿಕೊಂಡಿದೆ. ನಿನಗಿರುವಂತಹ ಕೀರ್ತಿಯನ್ನ ರಕ್ಷಣೆ ಮಾಡ್ಕೊಂಡ. ಹೇಳ್ತಾನೆ ವಿದುರ, ಪಾಪ ಕಾಡಲ್ಲಿ ವಾಸ ಮಾಡಿ ತುಂಬಾ ಕಷ್ಟ ಅನುಭವಿಸಿದ್ದಾರೆ ಪಾಂಡವರು, ರಕ್ಷಣೆ ಮಾಡಪ್ಪ ಅವ್ರನ್ನ, ಬಾಲಕರವರು ಇನ್ನೂನು ರಕ್ಷಣೆ ಮಾಡಪ್ಪ. ಪಾಂಡವರ ಜೊತೆಯಲ್ಲಿ ಸಂಧಿ ಮಾಡ್ಕೊಳ್ಬೇಕು. ಕುರುಪಾಂಡವರ ಮಧ್ಯೆ ಗಲಾಟೆ ಆಗಿ ಹೊಡ್ಕೊಂಡು ಕುರುಪಾಂಡವರಿಬ್ಬರು ನಾಶವಾಗ್ಲಿ ಅಂತ ಶತ್ರುಗಳು ಕಾಯ್ತಾ ಇರ್ತಾರೆ. ಅವರಿಗೆ ನಮ್ಮ ಲೂಪ್ ಹೋಲ್ಸ್ ಗೊತ್ತಾಗೋದು ಬೇಡ. ಪಾಂಡವರೆಲ್ಲ ಸತ್ಯದಲ್ಲೇ ಇರತಕ್ಕಂತಹ ವ್ಯಕ್ತಿಗಳು. ಅದರಿಂದ ನೀನು ದುರ್ಯೋಧನನನ್ನ ಒಳ್ಳೆ ದಾರಿ ಕರ್ಕೊಂಡು ಬರಬೇಕು. ದುರ್ಯೋಧನನನ್ನ ಒಳ್ಳೆ ದಾರಿ ಕರ್ಕೊಂಡ್ ಬರ್ಬೇಕಾದ ಕರ್ತವ್ಯ ಅಣ್ಣ ನಿಂದಿದೆ. ಆದ್ದರಿಂದ ಇನ್ನೂ ಟೈಮ್ ಮೀರಿಲ್ಲ, ಕಾಲ ಹೋಗಿಲ್ಲ. ದಯಮಾಡಿ ಆಲೋಚನೆ ಮಾಡಿ ದುರ್ಯೋಧನಂ ಸ್ಥಾಪಯತ್ವಂ ಸುಮಾರ್ಗೆ, ದುರ್ಯೋಧನನನ್ನ ನೀನು ಒಳ್ಳೆ ಮಾರ್ಗದಲ್ಲಿ ಇಡಬೇಕು. ಹಾಗಿದ್ರೆ ಪಾಂಡವರ ಜೊತೆ ಸಂಧಿ ಮಾಡ್ಕೊಂಡ್ರೆ, ಸಂಧಾನವಾದ್ರೆ ವಂಶ ಉಳಿಯತ್ತೆ, ಇಲ್ಲ ಸರ್ವನಾಶ ಕಟ್ಟಿಟ್ಟ ಬುತ್ತಿ ಖಂಡಿತ ನಾಶವಾಗಿ ಬಿಡಿದ್ದೇವೆ ಅಂತ ಹೇಳಿ ವಿದುರ ತಿಳಿಸ್ಕೊಡ್ತಾ 74 ಶ್ಲೋಕಗಳಿಂದ ಕೂಡಿದ ಉದ್ಯೋಗ ಪರ್ವದ 36ನೇ ಅಧ್ಯಾಯ ಮುಗಿಸ್ತಾನೆ. ಜೊತೆಯಲ್ಲೇ ಪ್ರಜಾಗರ ಪರ್ವದಲ್ಲಿ 5ನೇ ಅಧ್ಯಾಯ ಮುಗೀತು. ಇಲ್ಲಿಂದ ಮುಂದಕ್ಕೆ ವಿದುರ ಹೇಳ್ತಾನೆ ಪಾಂಡವರಿಗೆ ರಾಜ್ಯ ಕೊಡಬೇಕು ಅಂತ. ಅದಕ್ಕೆ ಬೇಕಾದಷ್ಟು ನೀತಿಗಳು ವಿದುರ ಹೇಳ್ತಾನೆ. ಸಪ್ತದಶೇಮಾನ್ ರಾಜೇಂದ್ರ ಮನುಸ್ವಾಯಂ ಭುವೋಬ್ರವೀತ್ ವೈಚಿತ್ರ ವೀರ್ಯ ಪುರುಷಾನ್ ಆಕಾಶಂ ಮುಷ್ಟಿಭಿರ್ಘ್ನತಃ ತಾನೇವೇಂದ್ರಸ್ಯ ಹಿ ಧನುಃ ಅನಾಮ್ಯಂ ನಮತೋಬ್ರವೀತ್ ಅಥೋ ಮರೀಚಿನಃ ಪಾದಾನಗ್ರಾಹ್ಯಾನ್ ಗೃಹ್ಣತಸ್ತಥಾ. ಸ್ವಯಂಭುವ ಮನು ಮಹಾರಾಜರು 17 ಸ್ವಭಾವಗಳಿಂದ ಕೂಡಿದ ಮನುಷ್ಯರನ್ನ ಏನು ಅಂತ ಹೇಳ್ತಾರೆ ಅಂತಂದ್ರೆ ಮೂರ್ಖರು ಅಂತ ಹೇಳ್ಬೇಕು ಅವ್ರನ್ನ. 17 ಸ್ವಭಾವ ಇದೆ ಅವರಿಗೆ. ಈಗ ಹೇಳ್ತಾನೆ, ಈಗ ಹೇಳುವ 17 ಸ್ವಭಾವದಿಂದ ಕೂಡಿದ ಮನುಷ್ಯರು ಎಂಥವ್ರು ಅಂದ್ರೆ ಆಕಾಶಕ್ಕೆ ಹೊಡೆಯೋರಂತೆ. ಎಂಥ ಮೂರ್ಖರಲ್ವಾ? ಆಕಾಶಕ್ಕೆ ಯಾರ ಮುಷ್ಟಿ ಮಾಡಿ ಹೊಡಿಲಿಕ್ಕೆ ಆಗತ್ತೇನ್ರಿ? ಆಗತ್ತಾ? ಚಾನ್ಸೇ ಇಲ್ಲ. ಮತ್ತೆ ಆಕಾಶಕ್ಕೆ ಹೊಡಿತಾನೆ ಅಂದ್ರೆ ಹುಚ್ಚ ಇರ್ಬೇಕು, ಮೂರ್ಖ ಇರ್ಬೇಕು. ಮತ್ತೆ
ಮಳೆನೂ ಬರ್ತಾ ಇದೆ, ಬಿಸಿಲೂ ಇದೆ. ಅವಾಗ ಇಂದ್ರಧನುಸ್, ಕಾಮನ ಬಿಲ್ಲು ಅಂತ ಕರಿತೇವೆ ನಾವು. ಸಪ್ತವರ್ಣ, ಮಳೆ ಬಂದಿದೆ, ಬಿಸಿಲು ಬರ್ತಾ ಇದೆ. ಬಿಸಿಲಿರೋ ಕಾಲಕ್ಕೆ ಮಳೆ ಬರುತ್ತೆ. ಆಕಾಶದಲ್ಲಿ ಬಣ್ಣ ಬಣ್ಣದ ಕಾಣುತ್ತಲ್ಲ ಕಾಮನ ಬಿಲ್ಲು, ಅದನ್ನ ಬಗ್ಗಿಸ್ತಾನಂತೆ. ಅದನ್ನ ಬಗ್ಗಿಸ್ಲಿಕ್ಕೆ ಆಗತ್ತಾ ಯಾರಿಗಾದ್ರು? ಬಗ್ಗಿಸ್ತಾನಂತೆ ಇವನು. 17 ಗುಣಗಳಿಂದ ಕೂಡಿದ ವ್ಯಕ್ತಿ ಅಂದ್ರೆ ಹಾಗೆ. ಇನ್ನೊಬ್ಬ ಇದ್ದಾನೆ, ಸೂರ್ಯನ ಕಿರಣಗಳನ್ನು ಹಿಡಿತೀನಿ ಕೈಯಲ್ಲಿ ಅಂತ. ಕೈಯಲ್ಲಿ ಸೂರ್ಯನ ಕಿರಣವನ್ನ ಹಿಡಿಲಿಕ್ಕಾಗತ್ತಾ ಯಾರಿಗಾದ್ರು? ಆಕಾಶವನ್ನ ಮುಷ್ಟಿಯಿಂದ ಹೊಡಿಲಿಕ್ಕಾಗತ್ತಾ? ಕಾಮನ ಬಿಲ್ಲನ್ನ ಬಗ್ಗಿಸ್ಲಿಕ್ಕಾಗತ್ತಾ? ಈ 17 ಗುಣಗಳಿಂದ ಕೂಡಿದವರು ಅಂತ ಯಾರಿದ್ದಾರೆ ಅವರು ಹೀಗೆ. ಯಾರ್ಯಾರವರು? ಮೂರ್ಖರು. ಯಶ್ಚ ಶಿಷ್ಯಂ ಶಾಸ್ತಿ ವೈ. ಊರಿಗೆಲ್ಲ ಉಪದೇಶ ಮಾಡುವಂತಹ ವ್ಯಕ್ತಿ. ನಮ್ಮನ್ನ ಗುರುಗಳು ಅಂತ ಯಾರು ತಿಳಿದಿದ್ದಾರೆ, ಪ್ರತಿಯೊಂದು ಕಾರ್ಯಕ್ಕೂ ನಮ್ಮನ್ನೇ ಕೇಳಿಕೊಂಡು ಯಾರು ಮುಂದುವರಿತಾರೆ, ನಮ್ಮನ್ನ ಗೈಡ್ ಅಂತ ಯಾರು ಇಟ್ಕೊಂಡಿದ್ದಾರೆ ಅವರಿಗೆ ಮಾತ್ರ ಉಪದೇಶ ಮಾಡಬೇಕು. ಮಾತು ಯಾರು ಕೇಳಲ್ಲ, ನಮ್ಮ ಬಗ್ಗೆ ಯಾರಿಗೆ ಗೌರವ ಇಲ್ಲ, ಆದರ ಇಲ್ಲ, ಅವರಿಗೆ ಉಪದೇಶ ಮಾಡ್ಲಿಕ್ಕೆ ಹೋಗೋದು ಅವನು ಮೂರ್ಖ. ಅವನ ಕೈಯಲ್ಲಿ ಸೂರ್ಯನ ಕಿರಣವನ್ನ ಹಿಡಿದ ಹಾಗೆ, ಇಂದ್ರಧನುಸ್ಸನ್ನ ಬಗ್ಗಿಸಿದ ಹಾಗೆ, ಕಾಮನ ಬಿಲ್ಲನ್ನ ಆಕಾಶದಿಂದ ಆಕಾಶಕ್ಕೆ ಮುಷ್ಟಿ ಮಾಡಿ ಹೊಡೆದ ಹಾಗೆ ಮೂರ್ಖ ಅಲ್ವಾ? ಮಾತು ಕೇಳದ ಶಿಷ್ಯನಲ್ಲದ ವ್ಯಕ್ತಿಗೆ ಶಾಸನ ಮಾಡೋದು ಮೊದಲನೇ ದುರ್ಗುಣ. ಯಶ್ಚತುಷ್ಯೇತ್, ಅತಿಯಾದ ತೃಪ್ತಿ. ಅತಿಯಾದ ತೃಪ್ತಿ ಅದು ಒಳ್ಳೇದಕ್ಕಲ್ಲ. ಕೆಲವೊಂದಕ್ಕೆ ಅತೃಪ್ತಿ ಇರಬೇಕು. ಸುಮ್ಮನೆ ತೃಪ್ತಿ ಪಡೋದು ಅವನು ಮೂರ್ಖನೇ. ಯಶ್ಚ ಅತಿವೇಲಂ ಭಜತೆ ದ್ವಿಷಂತಂ. ನಮ್ಮ ಶತ್ರು ಅಂತ ಗೊತ್ತಿದ್ದು ಅವನ್ ಕಾಲಲ್ಲೇ ಕೂತ್ಕೊಳ್ಳೋದು. ಶತ್ರುವಿನ ಜೊತೆಯಲ್ಲೇ ಯಾವ ಶತ್ರು ಅಂತ ಗೊತ್ತಿದ್ದು ಅವನ್ ಜೊತೆಯಲ್ಲೇ ಇರ್ತಾನೆ ಯಾವಾಗ್ಲೂ, ಅವನು ಮೂರ್ಖ. ಸ್ತ್ರೀಯಶ್ಚನೋ ರಕ್ಷತಿ. ಯಾರು ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಲ್ಲ. ಭದ್ರಮಸ್ತುತೆ, ನಿಂಗೆ ಒಳ್ಳೇದಾಗ್ಲಿ ಅಂತ ನೋಡಿ ತಕ್ಷಣಕ್ಕೆ. ಯಾಕೆ? ರಜಸ್ವಲೆಯ ಆಗಿದ್ದ ಹೆಣ್ಣು ಮಗಳು ಏಕವಸ್ತ್ರ, ಒಂದು ವಸ್ತ್ರವನ್ನ ಹುಟ್ಟಿದ್ದವಳ ಸಭೆಗೆ ಎಳ್ಕೊಂಡು ಬಂದು ಅವಳ ಮರ್ಯಾದೆ ಹಾಳು ಮಾಡ್ಲಿಕ್ಕೆ ಪ್ರಯತ್ನ ಪಟ್ರಿ. ಮೂರ್ಖರು ನೀವು. ಯಾರು ಹೆಣ್ಣು ಮಗಳನ್ನ ರಕ್ಷಣೆ ಮಾಡೋದಿಲ್ಲ. ಯಶ್ಚ ಅಯಾಚ್ಯಂ ಯಾಚತೆ. ಯಾರನ್ನ ಕೇಳಬಾರದು, ಯಾರನ್ನ ಬೇಡಬಾರದು ಅವರನ್ನ ಯಾರು ಬೇಡ್ತಾನೆ. ಮತ್ತೆ ಯಾರನ್ನ ಹೊಗಳಬಾರದು, ಕಥ್ಯತೇವ. ಯಾರನ್ನ ಹೊಗಳಬಾರದು ಅವನನ್ನು ಹೊಗಳ್ತಾನೆ, ಅವನು ಮೂರ್ಖ. ಯಶ್ಚಾಭಿಜಾತ ಪ್ರಕರೋತ್ಯ ಕಾರ್ಯಂ. ಒಳ್ಳೆ ಮನೆತನದಲ್ಲಿ ಹುಟ್ಟಿದ್ದಾನೆ, ಒಳ್ಳೆ ವಂಶದಲ್ಲಿ ಹುಟ್ಟಿ ಕೆಟ್ಟ ಕೆಲಸಗಳನ್ನ ಯಾರು ಮಾಡ್ತಾನೆ, ಅಕಾರ್ಯವನ್ನ ಯಾರು ಮಾಡ್ತಾನೆ, ಪ್ರಕರೋತ್ಯ ಕಾರ್ಯ. ನೋಡಿ, ಕರೋತ್ಯ ಕಾರ್ಯಂ ಅಂತ ಹೇಳಿಲ್ಲ ವಿದುರ, ಪ್ರಕರೋತ್ಯ ಕಾರ್ಯಂ. ಚೆನ್ನಾಗಿ ಕೆಟ್ಟ ಕೆಲಸ, ಪಂಚಮಹಾಪಾತಕಾದಿಗಳನ್ನ ಯಾರು ಮಾಡ್ತಾನೆ ಅವನು ಮೂರ್ಖ. ಯಶ್ಚ ಅಬಲಃ ಬಲಿನಾಂ ನಿತ್ಯವೈರಿ. ಇವನಿಗೆ ತಾಕತ್ತೇ ಇಲ್ಲ, ಇವನಿಗೆ ಬಲವೇ ಇಲ್ಲ. ಹಾಗಿದ್ದು ಕೂಡ ಶತ್ರುಗಳನ್ನ, ಬಲಶಾಲಿಗಳನ್ನ, ಇವನಿಗಿಂತ ಹೆಚ್ಚು ಬಲ ಯಾರಿಗಿದೆ ಅವ್ರನ್ನ ದ್ವೇಷ ಮಾಡ್ತಾನೆ. ಮೂರ್ಖ ಅಲ್ವಾ ಅವನು? ಇನ್ನು ಹೇಳ್ತಾರೆ ನೋಡ್ರಿ, ಅಶ್ರದ್ಧಾನಾಯ ಚ ಯೋ ಬ್ರವೀತಿ. ಶ್ರದ್ಧೆನೇ ಇಲ್ಲ, ಅವ್ರ ಮುಂದೆ ಕೂತ್ಕೊಂಡು ಪಾಠ ಪ್ರವಚನ ಮಾಡ್ತಾ ಇರೋದು. ಶ್ರದ್ಧೆ ಇಲ್ಲದ ವ್ಯಕ್ತಿಯ ಎದುರಿಗೆ ಕೂತು ಉಪದೇಶ ಮಾಡೋದು. ಯಶ್ಚ ಅಕಾಮಂ ಕಾಮಯತೆ ನರೇಂದ್ರ. ಪ್ರೀತಿ ಪರಸ್ಪರವಾಗಿರ್ಬೇಕು. ಯಾರಿಗೆ ಕಾಮವೇ ಇಲ್ಲ ಅವರನ್ನು ಹೋಗಿ ಕಾಮಿಸೋದು ಮೂರ್ಖ ಅಲ್ವಾ ಅವನು? ಎಂಥ ಮಾತು ನೋಡಿ. ಬದ್ಧ್ವಾ ವಾಸಂ ಶ್ವಶಿರೋ ಯಶ್ಚ ಮನ್ಯತೆ. ಮಗ ಬೇರೆ ಊರಲ್ಲಿದ್ದಾನೆ, ಮಗ ಯಾವುದೋ ಬೇರೆ ಊರಲ್ಲಿದ್ದಾನೆ, ಅತ್ತೆ ಮನೆಯಲ್ಲಿಲ್ಲ. ಅವಳು ಸತ್ತೋಗಿದ್ದಾಳೋ ಅವಳೆಲ್ಲಿ ಹೋಗಿದ್ದಾಳೋ ಗೊತ್ತಿಲ್ಲ. ಮಾವನಾದವನು ಸೊಸೆ ಜೊತೆಯಲ್ಲಿ ಇರ್ತಾನೆ ಮನೆಯಲ್ಲಿ, ಅವನು ಮೂರ್ಖ.
ಸೊಸೆಯ ಜೊತೆಯಲ್ಲಿ ವಾಸ ಮಾಡುವವನು ಮೂರ್ಖ. ಓಕೆ, ನಾನು ನನ್ ಸೊಸೆ ಇರ್ತೀವಿ ಮನೆಯಲ್ಲಿ ಅಂತ ಯಾರಂತಾನೆ ಮಾವ, ಅವನು ಮೂರ್ಖ ಮಾವ ಅಂತ ಅರ್ಥ. ವಧ್ವಾ ವಾಸಂ ಸಹತೆ ಮಾನಕಾಮಹ, ಮರ್ಯಾದೆ ಬೇಕು ಅಂತ ಅಪೇಕ್ಷೆ ಪಡತಕ್ಕಂತಹ ಮಾವ ನಾನು ನನ್ ಸೊಸೆ ಮನೆ ಒಳಗೆ ಇದ್ದೀವಪ್ಪ ಅನ್ನೋದನ್ನ ಡಿಫೆಂಡ್ ಮಾಡ್ತಾನೆ, ಅವನು ಮಹಾಮೂರ್ಖ. ಹಾಗಿರ್ಬಾರ್ದು, ಶಾಸ್ತ್ರ ಒಪ್ಪಲ್ಲ ಅದನ್ನ. ಪರಕ್ಷೇತ್ರೇ ನಿರ್ವಪತಿ ಯಶ್ಚ ಬೀಜಂ, ಬೇರೆಯವರ ಕ್ಷೇತ್ರದಲ್ಲಿ ಬೀಜಾವಾಪ ಮಾಡೋದು, ನನ್ನದಲ್ಲದ ಜಾಗವನ್ನ ನನ್ನದ್ದೂ ಅಂತ ಅಂದುಕೊಳ್ಳೋದು, ಪರಸ್ತ್ರೀ ಪರಪುರುಷ ಸಂಪರ್ಕ ಅಂತ ಅರ್ಥ ಇದೆ. ಇವರೆಲ್ಲ ಮೂರ್ಖರು. ಸ್ತ್ರೀಯಶ್ಚ ಯಃ ಪರಿವದತೆ ಅತಿವೇಲಂ, ಹೆಣ್ಣು ಮಕ್ಕಳನ್ನ ಬೈತಾ ಇರೋದು, ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ಬೈಯೋರು, ಮೂರ್ಖರಲ್ದೆ ಇನ್ಯಾರು, ಬೈಬಾರ್ದು. ಯಶ್ಚಾಪಿ ಲಬ್ಧ್ವಾನ ಸ್ಮರಾಮೀತಿ ವಾದಿ, ಹಾಗಿದೆ ನೋಡಿ. ಯಾವುದೋ ಒಂದು ಪದಾರ್ಥ ಬೇಕು, ಫ್ರೆಂಡ್ ಯಾರ ಹತ್ರನೂ ಇತ್ತು ಪದಾರ್ಥ, ಇಸ್ಕೊಂಡ್ಬಿಟ್ಟ, ಅವನ್ ಕಾಲಕ್ಕೆ ಸರಿಯಾಗಿ ಹೆಲ್ಪ್ ಮಾಡ್ದ, ಪದಾರ್ಥ ತಗೊಂಡ್ಬಿಟ್ಟು ನೀವು ಕೊಟ್ಟಿದ್ರಾ, ನಂಗೆ ನೆನಪೇ ಇಲ್ಲ, ನಂಗೆ ಜ್ಞಾಪಕಕ್ಕೆ ಬರ್ತಾ ಇಲ್ಲ, ನಂಗೆ ಮರ್ತು ಹೋಗಿದೆ ಹೀಗನ್ನೋದು. ಎಂಥ ವ್ಯವಸ್ಥೆ ನೋಡಿ, ಮೂರ್ಖ ಅಲ್ವಾ ಅವನು. ತತ್ವಾ ಚ ಯಃ ಕಥತೆ ಯಾಚ್ಯಮಾನಂ, ಯಾವನೋ ಭಿಕ್ಷೆ ಬೇಡ್ತಾ ಇದ್ದಾನ ಪಾಪ, ಭಿಕ್ಷೆ ಬೇಡುವಂತ ವ್ಯಕ್ತಿ ಕೊಟ್ಟುಬಿಟ್ಟು ನಾನು ಅವನಿಗೆ ಕೊಟ್ಟೆ ಅಂತ ಅವನನ್ನು ಆತ್ಮ ಪ್ರಶಂಸೆ ಮಾಡ್ಕೊಳ್ಳೋದು. ಯಶ್ಚ ಅಸತಃ ಸತ್ವಮುಪಾನಯಿತ, ಅಪಾತ್ರರಿಗೆ ದಾನವನ್ನು ಕೊಡೋದು ಮತ್ತು ಕೆಟ್ಟವರಿಂದ ಪದಾರ್ಥಗಳನ್ನ ತಗೊಳ್ಳೋದು. ಅಸಜ್ಜನರು ಅಸತಃ ಸತ್ವಂ ಉಪಾನಯಿತ, ಕೆಟ್ಟ ವ್ಯಕ್ತಿಗಳಿಂದ, ಕೆಟ್ಟವರಿಂದ, ದುರ್ಜನರಿಂದ, ಅಸಾಧುಗಳಿಂದ, ಅಸಜ್ಜನರಿಂದ ಪದಾರ್ಥವನ್ನ ದಾನವನ್ನಾಗಿ ಸ್ವೀಕಾರ ಮಾಡಿಕೊಳ್ಳೋದು, ತಗೊಂಡ್ಬರೋದು, ಅವನು ಮೂರ್ಖ. ಇಂತಹ ಈ 17 ಜನಗಳು ಏತಾನ್ನಯಂತಿ ನಿರಯಂ ಪಾಶಹಸ್ತಾ, ಕೈಯಲ್ಲಿ ಪಾಶವನ್ನ ಹಿಡಿದಿರತಕ್ಕ ಯಮಭಟರು ಈ 17 ವರ್ಗದ ಜನಗಳನ್ನ ನರಕಕ್ಕೆ ತಗೊಂಡು ಹೋಗ್ತಾರೆ. ಯಾರ್ಯಾರು? ಶಿಷ್ಯರಲ್ಲದವರಿಗೆ ಉಪದೇಶ ಮಾಡೋದು, ಅತಿಯಾದ ತೃಪ್ತಿ ಎರಡನೇದು, ಶತ್ರುವಿನ ಸೇವೆ ಮೂರನೆಯದ್ದು, ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡದೇ ಇರತಕ್ಕಂಥದ್ದು 4, ಯಾರನ್ನ ಬೇಡಬಾರ್ದೋ ಅವರನ್ನ ಬೇಡೋದು ಅಥವಾ ಹೊಗಳೋದು 6, ಒಳ್ಳೆ ವಂಶದಲ್ಲಿ ಹುಟ್ಟಿ ಕೆಟ್ಟ ಕೆಲಸ ಮಾಡೋದು 7, ಶಕ್ತಿನೇ ಇಲ್ಲ ಬಲಶಾಲಿಗಳ ಜೊತೆಯಲ್ಲಿ ದ್ವೇಷ ಮಾಡೋದು 8, ಶ್ರದ್ಧೆ ಇಲ್ಲದೆ ಇರತಕ್ಕಂಥವ್ರಿಗೆ ಉಪದೇಶ ಮಾಡೋದು, ಕಾಮವಿಲ್ಲದವರನ್ನ ಕಾಮಿಸೋದು, ಸೊಸೆಯ ಜೊತೆಯಲ್ಲಿ ವಾಸ ಮಾಡೋದು, ಅವಳ ಜೊತೆಯಲ್ಲಿ ವಾಸ ಮಾಡೋದನ್ನ ಅಂಗೀಕಾರ ಮಾಡಿ ಒಪ್ಪೋದು, ಪರಕ್ಷೇತ್ರದಲ್ಲಿ ಬೀಜಾವಾಪವನ್ನ ಮಾಡುವಂಥದ್ದು, ಸ್ತ್ರೀಯರನ್ನ ನಿಂದನೆ ಮಾಡುವಂಥದ್ದು, ಇಸ್ಕೊಂಡು ನೆನಪೇ ಇಲ್ಲ ಅಂತನ್ನೋದು, ಕೊಟ್ಟು ಆತ್ಮ ಪ್ರಶಂಸೆ ಮಾಡಿಕೊಳ್ಳೋದು, ದುರ್ಜನರ ಕೈಯಲ್ಲಿ ದಾನ ತಗೊಳ್ಳೋದು. ಈ 17 ಕೆಟ್ಟ ಗುಣಗಳನ್ನ ಬಿಟ್ಬಿಡ್ಬೇಕು. ಇದು ಬಿಟ್ರೆ ಉದ್ಧಾರ. ಅಣ್ಣ, ಆದ್ದರಿಂದ ಯಸ್ಮಿನ್ ಯಥಾ ವರ್ತತೆ ಯೋ ಮನುಷ್ಯ ತಸ್ಮಿನ್ ತಥಾ ವರ್ತಿತವ್ಯಂ ಸಧರ್ಮಃ, ಮಾಯಾಚಾರೋ ಮಾಯಯಾ ಬಾಧಿತವ್ಯಃ, ಸಾಧ್ವಾಚಾರ ಸಾಧುನಾ ಪ್ರತ್ಯುಪೇಯ. ದೊಡ್ಡ ಮಾತಿದಲ್ಲ. ನಮ್ಮ ಜೊತೆ ಯಾರು ಹೆಂಗ್ ನಡ್ಕೊಳ್ತಾರೋ ಅವರ ಜೊತೆ ನಾವು ಹಾಗೇ ನಡ್ಕೊಳ್ಬೇಕು. ನಮ್ಮನ್ನ ದ್ವೇಷ ಮಾಡುವವರನ್ನ ಪ್ರೀತಿ ಮಾಡಬಾರ್ದು, ಪ್ರೀತಿ ಮಾಡುವವರನ್ನ ದ್ವೇಷ ಮಾಡಬಾರ್ದು ಅಷ್ಟೇ. ಮಾಯಾಚಾರ ಮಾಯಯ, ಮೋಸ ಮಾಡಿದ್ರೆ ಅವನ ಜೊತೆಯಲ್ಲಿ ಮೋಸವೇ ಶ್ರೇಷ್ಠ. ಕಪಟ
ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು ಅಂತ ಹೇಳ್ತಾರಲ್ಲ, ಕಂಟಕಂ ಕಂಟಕೇನೈವ. ಹಾಗೆ ಕಪಟದಿಂದ ನಮ್ಮ ಜೊತೆ ಯಾರು ನಡ್ಕೊಳ್ತಾರೆ, ನಾವು ಅವರ ಜೊತೆಯಲ್ಲೇ ಕಪಟದಿಂದಲೇ ಇರ್ಬೇಕು, ಅದು ಧರ್ಮ. ಅದೇ ನಮ್ಮ ಜೊತೆಯಲ್ಲಿ ಚೆನ್ನಾಗಿದ್ದು ಬಿಟ್ರೆ ಅವರನ್ನ ನಾವು ಚೆನ್ನಾಗಿ ರಿಸೀವ್ ಮಾಡ್ಬೇಕು. ಆದ್ದರಿಂದ ನೋಡಿ ವಿವೇಕ ಇಟ್ಕೊಂಡು ಇರ್ಬೇಕು. ಯಾಕೆ ನನಗೆ ಒಳ್ಳೆ ರೂಪ ಇದೆ ಅನ್ನೋ ಅಹಂಕಾರ ಬಂದ್ರೆ ಜರಾರೂಪಂ ಹರತಿ. ಮುಪ್ಪು ಬಂತು ಅಂದ್ರೆ, ವಯಸ್ಸಾಯ್ತು ಅಂದ್ರೆ ನಿನ್ನ ಅಹಂಕಾರಕ್ಕೆ ಕಾರಣವಾದ ರೂಪ ಸೆಕೆಂಡ್ಸ್ ಅಲ್ಲಿ ನಾಶ ಆಗ್ಬಿಡುತ್ತೆ. ಇಲ್ಲ, ರೂಪ ಇಲ್ಲ. ಧೈರ್ಯ ಇದೆ ನನಗೆ ಅಂತಂದ್ರೆ ಆಸೆ, ಪದಾರ್ಥಗಳ ಮೇಲೆ ಆಸೆ ಜಾಸ್ತಿ ಆದಷ್ಟು ಧೈರ್ಯ ಹೊರಟು ಹೋಗುತ್ತೆ. ಮೃತ್ಯು ಪ್ರಾಣ, ಪ್ರಾಣಗಳನ್ನ ಮೃತ್ಯು ನಾಶ ಮಾಡಿಬಿಡುತ್ತೆ. ಧರ್ಮಚರ್ಯಾಂ ಅಸೂಯ, ಒಳ್ಳೆ ಧರ್ಮ ಕಾರ್ಯವನ್ನ ಮಾಡ್ತಾ ಇದ್ದೇನೆ ನಾನು ಅಂತಂದ್ರೆ ಅಸೂಯ ಅನ್ನುವಂತಹ ಒಂದು ಗುಣ ನಾಶ ಮಾಡಿಬಿಡುತ್ತೆ. ಕಾಮೋಹ್ರಿಯಂ, ಕಾಮ, ಅತಿಯಾದ ಕಾಮನೆ ನಾಚಿಕೆಯನ್ನ ಹಾಳು ಮಾಡಿಬಿಡುತ್ತೆ. ನಾಚಿಕೆ ಇರಲ್ಲ ಅವರಿಗೆ. ವೃತ್ತಂ ಅನಾರ್ಯ ಸೇವ, ನಮ್ಮ ಕ್ಯಾರೆಕ್ಟರ್ ಹಾಳಾಗೋದು ಯಾವಾಗ ಅಂದಾಗ ದುಷ್ಟರ ಸಹವಾಸದಿಂದ. ಕ್ರೋಧ ಶ್ರಿಯಂ, ಕೋಪ ಸಂಪತ್ತನ್ನ ಹಾಳು ಮಾಡುತ್ತೆ. ಇದೆಲ್ಲವನ್ನೂ ನಾಶ ಮಾಡುವಂಥದ್ದು ಯಾವುದು ಅಂತಂದ್ರೆ ಸರ್ವಮೇವಾಭಿಮಾನ, ದುರಹಂಕಾರ ಅಂತನ್ನೋದು ಎಲ್ಲವನ್ನೂ ನಾಶ ಮಾಡಿಬಿಡುತ್ತೆ. ಎಷ್ಟು ದೊಡ್ಡ ಉಪದೇಶಗಳು ವಿದುರಂತು. ಆಕ್ಚುअಲ್ಲ ವಿದುರಾಚಾರ್ಯ ಅಂತ ಕರಿಬೇಕು ನಾವಿವರನ್ನು. ಎಂಥ ಮಹಾನ್ ಭಾವರು, ಎಷ್ಟು ದೊಡ್ಡ ಮಾತುಗಳನ್ನು ಉಪದೇಶ ಮಾಡ್ತಾ ಇದ್ದಾನೆ. ಇದ್ರ ಮೇಲೆ ಒಂದು ಪ್ರಶ್ನೆ ಬಂತ ಅವನಿಗೆ, ನಾಶ ಮಾಡತ್ತೆ ನಾಶ ಮಾಡತ್ತೆ. ಧೃತರಾಷ್ಟ್ರ ಹೇಳ್ದ, ಶತಾಯುರುಕ್ತ ಪುರುಷಃ ಸರ್ವವೇದೇಷು ವೈ ಯದಾ ಪ್ರಾಪ್ನೋತ್ಯಥ ಚ ತತ್ಸರ್ವಂ ಆಯುಃ ಕೇನೇಹ ಹೇತುನಾ. ವೇದಗಳಲ್ಲಿ 100 ವರ್ಷ ಶತಮಾನಂ ಭವತಿ ಶತಾಯುಃ ಪುರುಷ, ಹುಟ್ಟಿದ ಎಲ್ಲರಿಗೂ ಪರಮಾಯುಸ್ಸು 100 ವರ್ಷ 100 ವರ್ಷ ಅಂತ ಎಲ್ಲ ವೇದ ಹೇಳ್ತಾ ಇದೆ. ಆದ್ರೆ 100 ವರ್ಷ ಯಾರು ಬದುಕ್ತಾ ಇಲ್ಲ, ಪೂರ್ಣಾಯಸ್ ಯಾರಿಗೂ ಇಲ್ಲ. ಅಂತ ಪೂರ್ಣಾಯಸ್ಸನ್ನ ನಾವ್ ಹೆಂಗ್ ಪಡೆಯೋದು? ನಂಗೊಂದು ಡೌಟ್ ಇದೆ. ಕೆಲವು ಪಾಠಾಂತರಗಳಿದೆ. ಕೆಲವು ಪಾಠಗಳಲ್ಲಿ ನಾಪ್ನೋತಿ ಅಂತ ಒಂದು ಪಾಠ, ಇಲ್ಲಿ ಆಪ್ನೋತಿ ಪ್ರಾಪ್ನೋತಿ ಅಂತ ಒಂದು ಪಾಠ. ಇರ್ಲಿ, ಎರಡೂ ಇಟ್ಕೊಂಡು ಅನ್ವಯ ಮಾಡ್ಕೊಂಡು ನೋಡಿದಾಗ ವೇದಗಳು ಮನುಷ್ಯನನ್ನ 100 ವರ್ಷ ಬದುಕ್ತಾನೆ ಅಂತ ಹೇಳ್ತಾ ಇದೆ. ಆದ್ರೆ ಪ್ರಾಕ್ಟಿಕಲ್ ಆಗಿ 100 ವರ್ಷ ಯಾರು ಬದುಕ್ತಾ ಇಲ್ಲ. ಹಾಗೆ 100 ವರ್ಷ ಬದುಕೋದು ಹೇಗೆ? ಆಯುಸ್ಸನ್ನ, ಪೂರ್ಣಾಯಸ್ಸನ್ನ ಪಡೆಯೋದು ಹೇಗೆ? ಅದಕ್ಕೆ ಹೇಳ್ತಾನೆ ವಿದುರ, ಅತಿಮಾನಃ ತು ಅಭಿಮಾನಃ ಅತಿವಾದಸ್ಯ ತಥಾ ಅತ್ಯಾಗೋ ನರಾಧಿಪ ಕ್ರೋಧಶ್ಚ ಆತ್ಮವಿಜಿತ್ಸಾ ಚ ಮಿತ್ರದ್ರೋಹಾಶ್ಚ ತಾನಿ ಷಟ್ ಏತ ಏವಾಶಯಸ್ತೀಕ್ಷ್ಣಾಃ ಕೃಂತಂತ್ಯಾಯುಂಷಿ ದೇಹಿನಾಂ ಏತಾನಿ ಮಾನವಾನ್ ಘ್ನಂತಿ ನ ಮೃತ್ಯುಃ ಭದ್ರಮಸ್ತುತೆ. ಅಣ್ಣಾಜಿನಿಗೆ ಒಳ್ಳೇದಾಗ್ಲಿ. ಅಭಿಮಾನ ದುರಹಂಕಾರಿ, ಅತಿಮಾನಃ ಅಂತ ಇನ್ನೊಂದು ಪಾಠ. ಇರ್ಲಿ, ದುರಹಂಕಾರ, ಅತಿವಾದಶ್ಚ ಸಿಕ್ಕಾಪಟ್ಟೆ ಮಾತಾಡೋದು. ಸಿಕ್ಕಾಪಟ್ಟೆ ಮಾತಾಡೋದು ಅಂದ್ರೆ ಬೇರೆಯವರ ನಿಂದೆ ಮಾಡೋದು ಅಂತ ಅರ್ಥ. ಅತ್ಯಾಗ, ಎಲ್ಲ ನಂದೇ 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 ಅಂತ ಇರೋದು. ಮಿಥ್ಯಾ ಅಭಿಮಾನವನ್ನ ಬಿಡದೆ ಇರುವಂಥದ್ದು. ಕ್ರೋಧ, ಸಿಟ್ಟು, ಆತ್ಮವಿಜಿತ್ಸ, ನಮಗಷ್ಟೇ, ಮಹಾಸ್ವಾರ್ಥ, ಮಿತ್ರದ್ರೋಹ. ಈ 6 ಮನುಷ್ಯನನ್ನ ಕೊಲ್ಲುತ್ತೆ. ವೇದ ಹೇಳಿದ್ದೇನು? 100 ವರ್ಷ ಬದುಕ್ತಾನೆ ಇವನು ಅಂತ ವೇದ ಹೇಳಿದ್ದೆ. ಆದ್ರೆ ಮನುಷ್ಯ
6 ಕತ್ತಿಗಳನ್ನ ತನ್ನ ಕೈಲಿ ಇಟ್ಕೊಂಡಿದ್ದಾನೆ. ಆ 6 ಕತ್ತಿಗಳು ಆಯಸ್ಸಿನ ಒಂದೊಂದು ತಂತುವನ್ನ ಕತ್ತರಿಸಾಕ್ತಾ ಬರುತ್ತೆ. ಮೃತ್ಯು ಅಲ್ಲಪ್ಪ ಮನುಷ್ಯನನ್ನ ಕೊಲ್ಲೋದು. ಮನುಷ್ಯನೇ ತನ್ನ ಕೈಲಿರುವ 6 ದುರ್ಗುಣಗಳೆನ್ನುವ ಕತ್ತಿಯಿಂದ ತನ್ನ ಆಯಸ್ಸನ್ನ ತಾನೇ ಕತ್ತರಿಸ್ಕೊಳ್ತಾನೆ. ದುರಹಂಕಾರ, ಬೇರೆಯವರ ನಿಂದೆ ಮಾಡೋದು, ತ್ಯಾಗ ಬುದ್ಧಿ ಇಲ್ಲದೆ ಇರುವಂತದ್ದು, ಸಿಕ್ಕಾಪಟ್ಟೆ ಕೋಪ, ಸ್ವಾರ್ಥತೆ, ಮಿತ್ರದ್ರೋಹ. ಈ 6 ಮನುಷ್ಯರ ಆಯಸ್ಸನ್ನ ಕ್ಷಣ ಕ್ಷಣಕ್ಕೂ ಕತ್ತರಿಸಿ ಹಾಕಿಬಿಡುತ್ತೆ. ನಿನಗೆ ಒಳ್ಳೇದಾಗಿ. ಆದ್ದರಿಂದ ದುರ್ಗುಣಗಳು ನಮಗೆ ಬರೋದು ಹೇಗೆ ಅಂತಂದ್ರೆ, ಸದ್ಗುಣಗಳು ಹೇಗೆ ಬರುತ್ತೆ? ಸಜ್ಜನರ ಸಹವಾಸದಿಂದ. ದುರ್ಗುಣಗಳು ಹೇಗೆ ಬರುತ್ತೆ? ದುರ್ಜನರ ಸಹವಾಸದಿಂದ. ಕೆಟ್ಟವರ ಸಹವಾಸ ಮಾಡಿಬಿಟ್ರೆ ಕೆಟ್ಟ ಗುಣ, ಒಳ್ಳೆಯವರ ಸಹವಾಸ ಮಾಡಿದ್ರೆ ಒಳ್ಳೆಯ ಗುಣ. ಆದ್ದರಿಂದ ಆಯಸ್ಸು ಹೆಚ್ಚಾಗಬೇಕು. ಇರುವ ಆಯಸ್ಸನ್ನ ಪೂರ್ಣವಾಗಿ ಪಡಿಬೇಕು ನಾವು ಅಂತಂದ್ರೆ ರೋಗಾದಿಗಳ ಉಪದ್ರವವಿಲ್ಲದೆ ಇರತಕ್ಕಂತಹ ಸಾತ್ವಿಕ ಜೀವನ ಆಗಬೇಕು ಅಂದ್ರೆ ಸಾತ್ವಿಕರ ಸಹವಾಸ ಮಾಡಬೇಕು, ದುಷ್ಟರ ಸಹವಾಸ ಬಿಡಬೇಕು. ದುಷ್ಟರು ಅಂದ್ರೆ ಯಾರು? ಇಲ್ಲಿ ಹೇಳ್ತಾನೆ, ಯಾರ ಸಹವಾಸ ಮಾಡಿದ್ರೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಅಂತ. ಯಾರ ಸಹವಾಸ ಬ್ರಹ್ಮಹತ್ಯೆಗೆ ಸಮಾನ. ನಾವು ಯಾರ ಜೊತೆಯಲ್ಲಿ ಇದ್ರೆ ಬ್ರಹ್ಮಹತ್ಯೆಯನ್ನ ಮಾಡಿದ ಸಮಾನವಾದ ಪಾಪವನ್ನ ಪಡಿತೇವೆ. ಯಾರ ಜೊತೆಯಲ್ಲಿ ವಾಸ ಮಾಡಿಬಿಟ್ರೆ ನಾವು ಪ್ರಾಯಶ್ಚಿತ್ತವನ್ನ ಮಾಡ್ಕೊಳ್ಬೇಕು ಅಂತ ದುಷ್ಟರ ಬಗ್ಗೆ ಹೇಳ್ತಾನೆ. ವಿಶ್ವಸ್ತಸ್ಯೈತಿ ಯೋದಾರಾನ್. ಪಾಪ. ಒಬ್ಬ ಸ್ನೇಹಿತ ಇದ್ದಾನೆ, ಅತ್ಯಂತ ವಿಶ್ವಾಸ ಪಾತ್ರನಾದ ವ್ಯಕ್ತಿ. ಅವನೆಲ್ಲೋ ಹೊರಗಡೆ ಹೋಗಿದ್ದಾಗ ಅವರ ಮನೆಯ ಹೆಣ್ಣು ಮಗಳನ್ನ, ಅವನ ಹೆಂಡತಿಯನ್ನ ಬಲಾತ್ಕಾರ ಮಾಡುವಂಥದ್ದು. ನೋಡಿ, ಮುಖ್ಯವಾಗಿ ಉದಾಹರಣೆ ಮೂಲಕ ಸ್ತ್ರೀಯರನ್ನ, ಹೆಣ್ಣು ಮಕ್ಕಳನ್ನ ನೋಡುವಂತಹ ದೃಷ್ಟಿ ಅವನದ್ದು ಹೇಗಿದೆ ಅನ್ನೋದನ್ನ ಡಿಪೆಂಡ್ ಮಾಡ್ಕೊಂಡು ಅವನು ಒಳ್ಳೆಯವನ ಕೆಟ್ಟವನ ಅಂತ. ಪಂಡಿತ, ಪಾಮರ, ಬಲಶಾಲಿ, ದುರ್ಬಲ, ಶ್ರೀಮಂತ, ಬಡವ, ಯಾವ ಭೇದವೂ ಇದಕ್ಕಿಲ್ಲ. ಅವನು ಒಳ್ಳೆಯವನು ಕೆಟ್ಟವನು ಅನ್ಲಿಕ್ಕೆ ಪ್ರಧಾನವಾದ ಗುಣ ಯಾವುದು? ಹೆಣ್ಣು ಮಕ್ಕಳನ್ನ ಹೇಗೆ ನೋಡ್ತಾನವನು, ಅದೇ ಪ್ರಧಾನವಾದದ್ದು. ಸ್ತ್ರೀಯರ ವಿಷಯದಲ್ಲಿ ಕೆಟ್ಟ ಭಾವನೆ ಅವನಿಗಿದ್ರೆ ಅವನು ಎಂಥ ವಿದ್ಯಾವಂತ, ಶ್ರೀಮಂತ, ಬಲಶಾಲಿ ಆದ್ರೂ ಮಹಾ ದುಷ್ಟ ಅಂತರ್ಥ. ಆದ್ದರಿಂದ ವಿಶ್ವಾಸಕ್ಕೆ ಪಾತ್ರನಾದ ವ್ಯಕ್ತಿಯ ಹೆಂಡತಿಯನ್ನ ಬಲಾತ್ಕಾರ ಮಾಡುವುದು, ಅವನ ಸಹವಾಸ ಮಾಡಿಬಿಟ್ರೆ ಬ್ರಹ್ಮಹತ್ಯ ಮಾಡಿದವನಿಗೆ ಸಮಾನ ಅಂತೆ. ಬ್ರಹ್ಮಹತ್ಯೆ ಮಾಡಿದ್ರೆ ಏನ್ ಬರುತ್ತೆ? ಪಾಪ. ಆ ಪಾಪಕ್ಕೆ ಸಮಾನ ಇಂಥವ್ರನ್ನ ಫ್ರೆಂಡ್ಸ್ ಮಾಡ್ಕೊಳ್ಳೋದು, ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು. ಇನ್ನೊಂದು ಹೇಳ್ತಾನೆ, ಯಶ್ಚಾಪಿ ಗುರು ತಲ್ಪಗ. ಇವನಿಗಿಂತ ಉತ್ತಮರಾದ, ವಯಸ್ಸಿನಲ್ಲಿ ಹಿರಿಯರಾದ, ವಯಸ್ಸಿನಲ್ಲಿ ಜ್ಞಾನದಲ್ಲಿ ಎಲ್ಲದರಲ್ಲೂ ಹಿರಿಯರಾದ ದೊಡ್ಡವರ ಹೆಂಡತಿಯ ಸಹವಾಸವನ್ನ ಯಾರು ಮಾಡ್ತಾನೆ ಅವನು ಸಹವಾಸ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮತ್ತೆ ವೃಷಲೀಪತಿರ್ದ್ವಿಜ. ಚೆನ್ನಾಗಿದೆ ಇಲ್ಲಿ. ಒಳ್ಳೆ ಬ್ರಾಹ್ಮಣ ವಂಶದಲ್ಲಿ ಹುಟ್ಟೋದು, ಒಳ್ಳೆ ಬ್ರಾಹ್ಮಣನಾಗಿ ಹುಟ್ಟಿ ಶೂದ್ರ ಹುಡುಗಿಯನ್ನ ಮದುವೆ ಮಾಡ್ಕೊಂಡ್ಬಿಡೋದು. ಯಜ್ಞಯಾಗ ಮಾಡ್ಲಿಕ್ಕೆ, ದಾನ ಮಾಡ್ಲಿಕ್ಕೆ, ಅತಿ ಭಿಕ್ಷೆಯನ್ನು ಮಾಡಿಸ್ಲಿಕ್ಕೆ ಯೋಗ್ಯವಾದ ಒಳ್ಳೆ ಬ್ರಾಹ್ಮಣ ಕುಲದಲ್ಲಿ ಹುಟ್ಟೋದು ವೃಷಲಿ. ಶೂದ್ರ ಹುಡುಗಿ ಕೆಟ್ಟೋಳು ಅಂತ ಹೇಳ್ತಾ ಇಲ್ಲ. ಅವಳು ತಮೋ ಯೋಗ್ಯಳು, ನರಕಕ್ಕೆ ಯೋಗ್ಯಳು ಅಂತ ಹೇಳ್ತಾ ಇಲ್ಲ. ಇವನ ವರ್ಣಕ್ಕೆ, ಇವನ ಆಶ್ರಮಕ್ಕೆ, ಇವನ ಆಚಾರಕ್ಕೆ ಅವಳು ಸರಿ ಹೊಂದೋದಿಲ್ಲ ಅಂತ. ಪಾಪ ಶೂದ್ರ ಸ್ತ್ರೀ ದುಷ್ಟಳು ಅಂತನೋ ಅರ್ಥ ಅಲ್ಲ ಇಲ್ಲಿ. ಇವನು ಮದುವೆ ಆಗಬಾರದು, ಶಾಸ್ತ್ರ ವಿಧಾನ ಮಾಡಿಲ್ಲ ಅಷ್ಟೇ. ಬ್ರಾಹ್ಮಣನಾದ ವ್ಯಕ್ತಿ ಯಾರು ಶೂದ್ರಳನ್ನ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಅವನ್ ಸಹವಾಸ ಮಾಡಬಾರ್ದು. ಇವೆಲ್ಲ ಊರ್ ತುಂಬಾ ಅದೇ ಆಗ್ಬಿಟ್ಟಿದೆ ಈಗ, ಏನ್ ಮಾಡೋದು? ಮತ್ತೆ ಇದು ಅಷ್ಟೇ, ಯಶ್ಚ ಪಾನಪಶ್ಚೈವ ಭಾರತ. ಕುಡಿಯೋದು, ಮದ್ಯಪಾನವನ್ನ ಯಾರು ಮಾಡ್ತಾನೆ? ನಮ್ಮ ಫ್ರೆಂಡ್ ಸರ್ಕಲ್ ಅಂತ ನೋಡ್ತಾ ಹೋದ್ರೆ ಯಾವನಾರು ಒಬ್ಬ ಇರ್ತಾನೆ, ಎವ್ರಿ ವೀಕೆಂಡ್ಸ್ ಮಾತ್ರ ಕುಡಿಯುವಂತವ್ರು ನಮ್ ಫ್ರೆಂಡ್ಸು. ಹಾಗೆಲ್ಲ ಅಂದ್ಕೊಂಡ್ರೆ
ಕುಡಿಯುವವರ, ಮದ್ಯಪಾನ ಮಾಡುವವರ ಸಹವಾಸದಲ್ಲಿದ್ರೂ ಬ್ರಹ್ಮಹತ್ಯೆ ಮಾಡಿದ್ದಕ್ಕೆ ಸಮಾನ. ಎಂಥ ಪಾಪ ನೋಡಿ. ಆದೇಶ ಕೃತಿ, ಬ್ರಾಹ್ಮಣರಿಗೆ ಆದೇಶ ಮಾಡೋದಂತೆ, ಆ ಕೆಲಸ ಮಾಡಿ ನೀವು ಅಂತ. ಬ್ರಾಹ್ಮಣರಿಗೆ ಯಾವತ್ತೂ ಆಜ್ಞೆ ಕೊಡಬಾರದು. ಹಾಗ್ಯಾರು ಮಾಡ್ತಾನೆ ಬ್ರಹ್ಮಹತ್ಯೆಗೆ ಸಮಾನವಾದ ಪಾಪ ಅವ್ರು ಸಹವಾಸ ಮಾಡಿದವ್ರಿಗೆ. ವೃತ್ತಿ ಹಂತ, ಬ್ರಾಹ್ಮಣರ ವೃತ್ತಿ ಪಾಪ, ಬ್ರಾಹ್ಮಣರ ವೃತ್ತಿಯನ್ನ ಕಿತ್ಕೊಂಡ್ಬಿಡೋದು. ಮತ್ತೆ ದ್ವಿಜಾನಾಂ ಪ್ರೇಷಕಶ್ಚಯ, ಬ್ರಾಹ್ಮಣರ ಸಂಪತ್ತನ್ನ ಕಿತ್ಕೊಳ್ಳೋನು ಒಬ್ಬ. ಬ್ರಾಹ್ಮಣರನ್ನ, ನಿಮ್ಮನೆ ಕೆಲಸದವ್ರು ಯಾರು ಅಂದ್ರೆ ಬ್ರಾಹ್ಮಣರು ಅಂತ. ನಿಮ್ಮನೆಯಲ್ಲಿ ಕೆಲಸ ಮಾಡತಕ್ಕಂಥವ್ರು ಯಾರು? ನಿಮ್ಮನೆಯಲ್ಲಿ ಪಾತ್ರೆ ತೊಳೆಯೋರು ಯಾರು? ನಿಮ್ಮನೆ ಬಟ್ಟೆ ಒಗೆಯೋರು ಯಾರು? ನಿಮ್ಮನೆ ಕಸ ಗುಡಿಸೋರು ಯಾರು? ಬ್ರಾಹ್ಮಣರು. ಎಂಥ ಮಾತು ನೋಡ್ರಿ. ಬ್ರಾಹ್ಮಣರನ್ನ ಸೇವಕರನ್ನಾಗಿ, ಮನೆ ಕೆಲಸದವರನ್ನಾಗಿ ಯಾರು ಇಟ್ಕೊಳ್ತಾರೆ ಅವನಿಗೆ ಬ್ರಹ್ಮಹತ್ಯೆಯನ್ನ ಮಾಡಿದ ಪಾಪ ಅವರು ಸಹವಾಸ ಮಾಡಬಾರದು. ಶರಣಾಗತಃ ಚೈವ, ಕಾಪಾಡಿ ಸ್ವಾಮಿ ನನ್ ಕಾಪಾಡಿ ಅಂತ ಯಾರು ಬರ್ತಾರೆ ಅವರನ್ನ ಕತ್ತರಿಸಾಕ್ಬಿಡೋದು. ಶರಣಾಗತರಾದ ವ್ಯಕ್ತಿಗಳನ್ನ ಕೊಂದು ಹಾಕಿ ಬಿಡೋದು. ಸರ್ವೇ ಬ್ರಹ್ಮಹಣೈ ಸಮಾಹ ಯತೈ ಸಮೇತ್ಯ ಕರ್ತವ್ಯಂ ಪ್ರಾಯಶ್ಚಿತ್ತಮಿತಿ ಸ್ಮೃತಂ. ಆದ್ದರಿಂದ ಇವರೆಲ್ಲರೂ ಮಿತ್ರಪತ್ನಿ ಗಮನ, ಗುರುಪತ್ನಿ ಗಮನ, ಶೂದ್ರಳ ವಿವಾಹ, ಬ್ರಾಹ್ಮಣರಿಗೆ ಆದೇಶ, ಮದ್ಯಪಾನ, ಬ್ರಾಹ್ಮಣರ ಸಂಪತ್ತನ್ನ ಕಿತ್ಕೊಳ್ಳೋದು, ಬ್ರಾಹ್ಮಣರನ್ನ ಸೇವಕರನ್ನಾಗಿ ಮಾಡಿಕೊಳ್ಳೋದು, ಶರಣಾಗತರನ್ನ ಕೊಲ್ಲೋದು, ಇವರೆಲ್ಲರೂ ಬ್ರಹ್ಮಹತ್ಯೆಗೆ ಸಮಾನವಾದ ಪಾಪಗಳನ್ನ ಮಾಡಿದವರೇ ಆಗ್ತಾರೆ. ಇವರ ಸಹವಾಸವನ್ನ ಮಾಡಿಬಿಟ್ರೆ ನಮಗೂ ಅದೇ ಬರುತ್ತೆ. ಆದ್ದರಿಂದ ನಾವೇನಾದ್ರೂ ಇವರ ಸಹವಾಸದಲ್ಲಿದ್ರೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು. ನಮ್ಮ ಸಂಬಂಧಿಕರು, ನಮ್ಮ ಪರಿವಾರದವರು, ನಮ್ಮ ಬಂಧು ಮಿತ್ರರು, ನಮ್ಮ ಗಂಡ ಮಕ್ಕಳು ಯಾರ ವಿಚಾರಿಸ್ಬೇಕ್ರಿ. ನಾವು ತಿನ್ನೋ ಒಂದೊಂದು ಅನ್ನ ಶುದ್ಧವಾಗಿರ್ಬೇಕು. ಮಹಾಭಾರತ ಕೇಳೋದು, ಮಹಾಭಾರತ ಟೈಮ್ ಪಾಸ್ಗೋಸ್ಕರ ಅಲ್ವಲ್ಲ, ಸಾಧನೆಗೋಸ್ಕರ ಅಲ್ವಾ ಭಾರತ ಶ್ರವಣ. ಸುಮ್ನೆ ನನಗ್ ಬೇರೆ ಕೆಲಸ ಇಲ್ವಾ 1 ಗಂಟೆ ಕೊಡಕ್ಕೆ, ನಿಮಗೇನು ಇರೋ ಬರೋ ಕೆಲಸ ಎಲ್ಲ ಬಿಟ್ಟು ಕೇಳ್ತೀರಿ? ಯಾಕೆ ಭಾರತ ಕೇಳೋದು ನಾವು? ದೊಡ್ಡ ಉಪದೇಶ ಇದೆಲ್ಲ. ಆಲೋಚನೆ ಮಾಡ್ಬೇಕು. ನಮ್ ಫ್ರೆಂಡ್ ಸರ್ಕಲ್ ಈ ತರ ದುಷ್ಟರು ಯಾರಿದ್ದಾರೆ ಅಂತ ನೋಡ್ಬೇಕು. ಒಂದಿದ್ರೆ ಸಾಕು ಮದ್ಯಪಾನಾದಿಗಳು. ಬ್ರಾಹ್ಮಣರನ್ನ ಬೈಯೋದು, ಬ್ರಾಹ್ಮಣ ಸ್ತ್ರೀ ಪುರುಷರ ಮೂಲಕ ನಮ್ಮ ಮನೆ ಕೆಲಸ ಮಾಡಿಸ್ಕೊಳ್ಳೋದು, ಅದೆಲ್ಲವನ್ನ ಬಿಡುವಂತಹ ಪ್ರಯತ್ನ ಮಾಡ್ಬೇಕು. ಹಾಗಾದಾಗ ಮಾತ್ರ ನಾವು ಮಾಡಿದ ಸಾಧನೆ ನಮ್ಮಲ್ಲಿ ಉಳಿತದೆ. ಇಲ್ಲ ಅಂದ್ರೆ ವಿದುರ ಹೇಳಿದ ಹಾಗೆ ಪ್ರಾಯಶ್ಚಿತ್ತ ಮಾಡ್ಕೊಂತ ಇರ್ಬೇಕು. ಆದ್ದರಿಂದ ದುಷ್ಟರ ಸಹವಾಸವನ್ನ ಮಾಡಬಾರದು. ದುಷ್ಟರು ಹೇಗಿರ್ತಾರೆ ಅನ್ನೋದನ್ನ ಒಂದು ಹಂತದಲ್ಲಿ ವಿದುರ ಹೇಳ್ತಾನೆ. ನರಕಕ್ಕೆ ಹೋಗುವವರು ಯಾರು ಅಂತನ್ನೋದನ್ನ ಹೇಳಿ ಇನ್ನು ಸ್ವರ್ಗಕ್ಕೆ ಹೋಗತಕ್ಕಂತಹ ವ್ಯಕ್ತಿಗಳು ಯಾರು ಅಂತ ಹೇಳ್ತಾನೆ. ಗೃಹೀವದಾನ್ಯೋ ಅನಪವಿದ್ಧಾಗ್ನಿಹೋತ್ರ ಶೇಷಾನ್ನ ಭೋಕ್ತಾಹ್ಯವಿಹಿಂಸಕಶ್ಚ ನಾನರ್ಥ ಕೃತ್ಯ ಕುಲಿತಃ ಕೃತಜ್ಞಃ ಸತ್ಯೋ ಮೃದು ಸ್ವರ್ಗಮುಪೈತಿ ವಿದ್ವಾನ್ ವದಾನ್ಯಃ. ಒಳ್ಳೆ ದಾನ ಮಾಡುವ ಸ್ವಭಾವ. ಅನಪವಿದ್ಧ ಅಗ್ನಿಹೋತ್ರ, ಅಗ್ನಿಹೋತ್ರವನ್ನ ಬಿಟ್ಟಿಲ್ಲ. ನಾವ್ಯಾರು ಅಗ್ನಿಹೋತ್ರ ಮಾಡೋದೇ ಇಲ್ಲ, ಬಿಟ್ಟಿಲ್ಲ ಅಂದ್ರೆ ಏನ್ ಬಂತು? ಶೇಷಾನ್ನ ಭೋಕ್ತ, ಯಜ್ಞಶೇಷವನ್ನ ತಿನ್ನೋದು, ಅತಿಥಿ ಅಭ್ಯಾಗತರಿಗೆ ಊಟ ಹಾಕಿ ಉಳಿದ ಅನ್ನವನ್ನ ತಿನ್ನುವಂತಹ ವ್ಯಕ್ತಿ. ಬೇರೆಯವರಿಗೆ ಹಿಂಸೆನೇ ಮಾಡಲ್ಲ, ವ್ಯರ್ಥವಾದ ಯಾವ ಕಾರ್ಯವನ್ನೂ ಮಾಡಲ್ಲ. ಒಳ್ಳೆ ಕೃತಜ್ಞ, ಉಪಕಾರ ಸ್ಮರಣೆ ಇದೆ, ಶಾಸ್ತ್ರೋಕ್ತವಾದ ಮಾತನ್ನ ಹೇಳ್ತಾನೆ. ಒಳ್ಳೆ ಮೃದು, ಒಳ್ಳೆ ವಿದ್ವಾಂಸನಾಗಿರತಕ್ಕಂತ ಗೃಹಸ್ಥ ಪತ್ನಿ ಸಮೇತನಾಗಿ ಸ್ವರ್ಗವನ್ನ ಪಡೆದು ಬಿಡ್ತಾನೆ. ದುಷ್ಟರ ಬಗ್ಗೆ ಎಲ್ಲ 3-4 ಶ್ಲೋಕ, ಸಜ್ಜನರ ಬಗ್ಗೆ ಎಲ್ಲ ಇಷ್ಟಿಷ್ಟೇ ಒಂದೊಂದೇ ಶ್ಲೋಕದಲ್ಲಿ ಗುಣಗಳು. ಎಂಥ ಮಾತು ನೋಡಿ. ಇದೆಲ್ಲ ಕೇಳಿ ಧೃತರಾಷ್ಟ್ರನಿಗೆ ಏನಾದ್ರೂ ಬೇಜಾರಾಗೋಯ್ತಾ? ಮುಖದಲ್ಲೇನಾದ್ರೂ ವಿಕಾರ ಬಂತ ಅನ್ನೋದು ಗಮನಿಸಿದ ವಿದುರ.
ಯಾಕೆ ಅಂದ್ರೆ ಇದೆಲ್ಲ ಒಂದು ಪಾಯಿಂಟ್ ಅಲ್ಲಿ ಧೃತರಾಷ್ಟ್ರನಿಗೆ ಚುತ್ತಾಗಿರುತ್ತೆ. ಯಾಕಂದ್ರೆ ಇವನು ಮಕ್ಕಳೆಲ್ಲ ಹಾಗೆ ಮಾಡ್ತಾ ಇದ್ದಾರಲ್ಲ, ದುಷ್ಟರೇ ಅವರೆಲ್ಲ. ಅದಕ್ಕೆ ಹೇಳ್ತಾನೆ, ಸುಲಭಾ ಪುರುಷಾರಾಜನ್ ಸತತಂ ಪ್ರಿಯವಾದಿನಃ. ಏನು ನಮ್ಗಿಷ್ಟ ಆಗೋ ಹಾಗೆ ನೀನೇ ಇಂದ್ರ, ನೀನೇ ಚಂದ್ರ, ನೀನ್ ಮಾಡಿದ್ದೆಲ್ಲ ಸರಿ ಅಂತ ನಮಗೆ ಸುಖ, ಪ್ರಿಯ, ಪ್ರೀತಿ ಉಂಟಾಗುವಂತೆ ಮಾತಾಡ್ತಕ್ಕಂಥವ್ರು ಎಲ್ಲಾ ಕಡೆ ಸಿಗ್ತಾರ್ರಿ. ಪ್ರಸಿದ್ಧವಾದ ವಾಕ್ಯಗಳಿದೆಲ್ಲ, ತುಂಬಾ ಜನ ಸಿಗ್ತಾರೆ. ಆದ್ರೆ ಅಪ್ರಿಯಸ್ಯ ತು ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭ. ಕೇಳಲಿಕ್ಕೆ ಅಪ್ರಿಯ ಆದ್ರೆ ಹಿತ, ಪಥ್ಯ. ಇಂಥ ಮಾತನ್ನ ಹೇಳೋರು ಸಿಗಲ್ಲ, ಕೇಳೋರು ಸಿಗಲ್ಲ. ಸುಂದರಪ್ಪ ನಂಗಿದೆಲ್ಲ ಬೇಡ, ಸುಮ್ಮನೆ ಇರು. ನಾವು ಕೇಳಲಿಕ್ಕೆ ಇಷ್ಟ, ನಮ್ಮನ್ನ ಕ್ರಿಟಿಸೈಸ್ ಮಾಡ್ತಾರೆ ಯಾರಾದ್ರೂ ಅಂದ್ರೆ ನಮ್ಗೆ ಕೇಳಲಿಕ್ಕೆ ಇಷ್ಟ. ಯಾಕೆ ನಮ್ಮ ದುರ್ಗುಣಗಳನ್ನ ಕೇಳಲಿಕ್ಕೆ ನಮಗೆ ಆಸೆ ಇರೋದಿಲ್ಲ. ಆದ್ದರಿಂದ ಪ್ರೀತಿಯಾಗುವಂತೆ ಎಲ್ಲ ಮಾತಾಡೋರು ತುಂಬಾ ಜನ ಇದ್ದಾರೆ, ಆದ್ರೆ ಅದು ಪಥ್ಯವೂ ಅಲ್ಲ, ಹಿತವೂ ಅಲ್ಲ. ಆದ್ರೆ ಅಪ್ರಿಯವಾದ್ರೂ ಪಥ್ಯವಾದ ನಮ್ಮ ಆತ್ಮೋದ್ಧಾರಕ್ಕೆ ಕಾರಣವಾಗುವಂತಹ ಮಾತನ್ನ ಆಡೋರೂ ಕಷ್ಟ, ಅದನ್ನ ಕೇಳಿಸ್ಕೊಳ್ಳೋರು ತುಂಬಾ ಕಷ್ಟ. ಇದರಿಂದ ನಾನು ಅಪ್ರಿಯವಾದ್ರೂ ಪಥ್ಯವಾದ ಮಾತನ್ನು ಹೇಳ್ತಾ ಇದ್ದೇನೆ, ಕೂತ್ಕೊಂಡು ಕೇಳು, ಅನುಷ್ಠಾನ ಮಾಡು. ಯೋಗಿ ಧರ್ಮಂ ಸಮಾಶ್ರಿತ್ಯ ಹಿತ್ವಾ ಭರ್ತುಃ ಪ್ರಿಯ ಪ್ರಿಯೇ ಅಪ್ರಿಯಾಣ್ಯಾಹ ಪಥ್ಯಾನಿ ತೇನ ರಾಜ ಸಹಾಯವಾನ್. ನೀನು ರಾಜ ಅಪ್ಪ, ಎಂಥವ್ರು ಇರ್ಬೇಕು ನಿನಗೆ? ಧರ್ಮವನ್ನ ಆಶ್ರಯ ಮಾಡ್ಕೊಂಡಿರ್ಬೇಕು. ನಮ್ಮ ರಾಜನಿಗೆ ಒಳ್ಳೇದಾಗತ್ತೋ ಕೆಟ್ಟದಾಗತ್ತೋ, ಅವನಿಗೆ ಇಷ್ಟನೋ ಇಷ್ಟ ಇಲ್ವೋ ಅದು ಲೆಕ್ಕ ಇಲ್ಲ. ನಾನ್ ಆಡುವ ಮಾತು ರಾಜನಿಗೆ ಹಿತವಾಗ್ತದ, ಅವನಿಗದು ಪಥ್ಯವಾ? ಅಯ್ಯೋ ರಾಜ ಕೋಪ ಮಾಡ್ಕೊಂಡ್ಬಿಟ್ರೆ ಏನ್ ಮಾಡೋದು ಅಂತ ಅವ್ನ್ ಮಾಡಿದ ತಪ್ಪನ್ನೆಲ್ಲ ಡಿಫೆಂಡ್ ಮಾಡ್ತಾ ಹೋಗೋದಲ್ಲ ರೀ. ತಪ್ಪನ್ನ ತಪ್ಪು ಅಂತ ಹೇಳಿ ತಪ್ಪನ್ನ ತಿದ್ದುಕೊಳ್ಳುವ ಕ್ರಮವನ್ನು ಹೇಳ್ತಕ್ಕಂಥ ವ್ಯಕ್ತಿಯೇ ನಿಜವಾದ ಸಹಾಯಕ ರಾಜನಿಗೆ. ಆದ್ದರಿಂದ ಅಣ್ಣ, ತ್ಯಜೇತ್ ಕುಲಾರ್ಥೇ ಪುರುಷಂ. ವಂಶ ಉದ್ಧಾರ ಆಗಬೇಕು ಅಂದ್ರೆ ಒಬ್ಬರನ್ನ ಆಚೆ ಬಿಸಾಕೋದಾದ್ರೆ ಬಿಸಾಕ್ಬಿಡ್ಬೇಕು. ಬಂದಿದೆ ಈ ಮಾತು. ಗ್ರಾಮಸ್ಯಾರ್ಥೇ ಕುಲಂ ತ್ಯಜೇತ್. ಒಂದು ಗ್ರಾಮ ಚೆನ್ನಾಗಿರ್ಬೇಕು ಅಂದ್ರೆ ಕುಲವನ್ನೇ ಬಿಟ್ಕೊಟ್ಬಿಡ್ಬೇಕು. ಗ್ರಾಮಂ ಜನಪದಸ್ಯಾರ್ಥೇ. ರಾಜ್ಯ ಚೆನ್ನಾಗಿರ್ಬೇಕು ಅಂದ್ರೆ ಗ್ರಾಮವನ್ನ ಬಿಡ್ಬೇಕು. ನನ್ನ ಉದ್ಧಾರ ಆಗ್ಬೇಕು ಅಂದ್ರೆ ಆತ್ಮಾರ್ಥೇ ಪೃಥ್ವೀಂ ತ್ಯಜೇತ್. ಆತ್ಮಾರ್ಥೇ, ನನ್ನ ಉದ್ಧಾರ ಆಗಬೇಕು ಅಂತಂದ್ರೆ, ನಾನು ಉದ್ಧಾರ ಆಗಬೇಕು ಅಂದ್ರೆ ಪೃಥ್ವಿಯನ್ನೇ ಬಿಟ್ಬಿಡ್ಬೇಕು. ಇಲ್ಲೇ ಊಟ ಹೊಡ್ಕೊಂಡು ಕೂತಿದ್ರೆ ಊರ್ಧ್ವಲೋಕಗಳಿಗೆ ಹೋಗೋದು ಯಾವ ಜನ್ಮದಲ್ಲಿ? ಆದ್ದರಿಂದ ಆಪದರ್ಥಂ ಧನಂ ರಕ್ಷೇತ್. ಕಷ್ಟ ಕಾಲಕ್ಕೋಸ್ಕರ, ಕಷ್ಟಕ್ಕಿರ್ಲಿ, ಆಪತ್ಕಾಲಕ್ಕಿರ್ಲಿ ಅಂತ ಆಪದ್ಧನ ಅಂತ 4 ರೂಪಾಯಿ ಎತ್ತಿಡ್ಬೇಕು. ಅಂದ್ರೆ ಹಣವನ್ನ ರಕ್ಷಣೆ ಮಾಡ್ಕೊಳ್ಬೇಕು. ಕಷ್ಟ ಬಂದಾಗ ಕೈ ಖಾಲಿ ಇರಬಾರದು. ಎಂಥ ಮಾತು ಹೇಳ್ತಾರೆ ನೋಡಿ ವಿದುರ ಇಲ್ಲಿ. ಹಣ ಬಂದಾಗ ಕೈ ಖಾಲಿ ಇರಬಾರದು. ಕಷ್ಟಕ್ಕಾಗಿ ನಾಳೆ ಬೆಳಗ್ಗೆ ನಂಗೆ ಉಪಯೋಗ ಆಗಲಿ ಎನ್ನುವ ದೃಷ್ಟಿಯಲ್ಲಿ ಹಣ ಸಂಗ್ರಹ ಮಾಡಬೇಕು, ಅದನ್ನ ರಕ್ಷಣೆ ಮಾಡಬೇಕು. ದಾರಾನ್ ರಕ್ಷೇತ್ ಧನೈರಪಿ. ಆ ಹಣದಿಂದ ಹೆಂಡತಿಯರನ್ನ, ಮಕ್ಕಳನ್ನ ರಕ್ಷಣೆ ಮಾಡಬೇಕು. ಆತ್ಮಾನಂ ಸರ್ವ. ಸರಿ, ಆಪತ್ಕಾಲ ಬಂದು ಅಂತ ನಮ್ಗೆ ಇರ್ಲಿ ಅಂತ ಹೇಳಿ ಹಣ ರಕ್ಷಣೆ ಮಾಡಿ ಹಣವನ್ನ ಇಟ್ಕೊಳ್ಬೇಕು. ಆ ಹಣದಿಂದ ಹೆಂಡತಿಯನ್ನ ರಕ್ಷಣೆ ಮಾಡಬೇಕು. ಮತ್ ನನ್ನನ್ನು ರಕ್ಷಣೆ ಮಾಡೋರು ಯಾರು ಅಂತಂದ್ರೆ, ಆ ಹೆಂಡತಿ ಮತ್ತು ಹಣ ನನ್ನನ್ನ ಮುಳುಗಿಸದೇ ಇರುವಂತೆ. ಇದು ಗಂಡ ಹೆಂಡತಿಯರಿ ಇಬ್ಬರಿಗೂ ಸಮಾನವೇ. ಅಭಿಮಾನ, ಸಂಪತ್ತಿದೆ, ಹೆಂಡತಿ ಇದೆ, ಮಕ್ಕಳಿದೆ, ಗಂಡ ಇದೆ ಅನ್ನುವ ಅಭಿಮಾನ ನಮ್ಮನ್ನ ಮುಳುಗಿಸದೇ ಇರುವಂತೆ ನಮ್ಮನ್ನ ನಾವು ಕಾಪಾಡ್ಕೊಳ್ಬೇಕು. ಎಂಥ ದೊಡ್ಡ ಮಾತು ನೋಡಿ. ಎಲ್ಲ ಇದೆ, ಒಂದ್ ದಿವ್ಸ
ಬಿಟ್ಟು ಹೋದಾಗ, ಸಡನ್ ಶಾಕ್ ಬಂದಾಗ, ನನ್ಗೆ ಯಾರು ಇಲ್ಲ ಅನ್ನಿಸ್ದಾಗ, ಆದ್ದರಿಂದ ಒಂದಲ್ಲ ಒಂದ್ ದಿವಸ ಎಲ್ಲ ಬಿಟ್ಟು ಹೋಗೋದೆ ಅನ್ನುವುದನ್ನ ದೃಢ ಮಾಡ್ಕೊಂಡು ಸಂಸಾರ ಮಾಡ್ತಿರ್ಬೇಕು. ಪ್ರಾಬ್ಲಮ್ ಇದು ವೇದಾಂತ. ಎಲ್ಲರಿಗೂ ಇಷ್ಟ ಆಗೋದಿಲ್ಲ ಇದು. ಸ್ವೀಟ್ ಕೋಟೆಡ್ ಟ್ಯಾಬ್ಲೆಟ್ಸ್ ಅಲ್ಲ ವಿದುರ ಕೊಡೋದು, ಡೈರೆಕ್ಟ್ ಆಗಿ ಕಹಿನೇ ವಿದುರ ಕೊಡೋದು. ಬೇಕಾದ್ರೆ ಕೇಳ್ಬಹುದು, ಸಾಕಾದ್ರೆ ಬಿಡ್ಬೋದು, ಅಷ್ಟೇ ವಿದುರನ ಮಾತು. ನಿಮ್ಗೆಲ್ಲ ಇಷ್ಟ ಆಗೋ ಹಾಗೆ ನಾನು ಹೇಳ್ತೀನಪ್ಪ ಅಂತ ಉಪದೇಶ ಅಲ್ಲ. ಅಪ್ರಿಯವಾದ್ರೂ ಹಿತವಾದದ್ದನ್ನೇ ಹೇಳುವಂಥವನನ್ನೇ ವಿದುರ ಅಂತ ಕರೆಯೋದು. ದ್ಯೂತಮೇ ತತ್ಪುರಾ ಕಲ್ಪೇ ದೃಷ್ಟಂ ವೈರಕರಂ ದೃಣಾಂ ತಸ್ಮಾದ್ಯೂತನ್ನ ಸೇವೇತ ಹಾಸ್ಯಾರ್ಥಂ ಅಪಿ ಬುದ್ಧಿಮಾನ್. ಅಣ್ಣ, ದ್ಯೂತ ಅನ್ನೋದು ಮನುಷ್ಯರಲ್ಲಿ ಪರಸ್ಪರ ದ್ವೇಷವನ್ನ ಉಂಟು ಮಾಡುತ್ತೆ. ದ್ವೇಷ ದ್ವೇಷ ದ್ವೇಷ. ಆದ್ದರಿಂದ ತಮಾಷೆಗೂ ಹಾಸ್ಯಕ್ಕಾಗಿಯೂ ಬುದ್ಧಿ ಇರತಕ್ಕಂತಹ ವ್ಯಕ್ತಿ ದ್ಯೂತ ಆಡಬಾರದು, ಪಗಡೆ ಆಟ ಆಡಬಾರದು. ನಾನು ಅವತ್ತೇ ಹೇಳಿದೆ, ಉಕ್ತಂ ಮಯಾ ದ್ಯೂತ ಕಾಲೇಪಿ ರಾಜನ್ ನೇದಂ ಯುಕ್ತಂ ವಚನಂ ಪ್ರಾತಿಪೇಯಂ ಯಥೌಷಧಂ ಪಥ್ಯಮಿವಾತುರಸ್ಯ ನ ರೋಚತೆ ತವ ವೈಚಿತ್ರವೀರ್ಯ. ನಾನು ಅವತ್ತೇ ಹೇಳಿದೆ, ನನ್ ಮಾತು ನನಗೆ ಇಷ್ಟ ಆಗ್ಲಿಲ್ಲ. ಯಾಕೆ? ರೋಗ ಬಂದವನಿಗೆ ಕಹಿಯಾದ ಔಷಧ ಹಿಡಿಸುತ್ತೇನ್ರಿ? ಹಿಡಿಸುತ್ತಾ? ಇಲ್ಲ. ಹಾಗೆ ನಿನ್ನಲ್ಲಿ ಅವತ್ತು ಕಾಮ ಎನ್ನುವ ರೋಗ ಬಡದಿತ್ತು. ನಾನು ಹೇಳಿದ ಔಷಧಿ ಅಂತಿದ್ದ ಮಾತು ನಿನಗೆ ಹಿಡಿಸ್ಲಿಲ್ಲ. ನನ್ನ ಮಾತು ನೀನ್ ಕೇಳಲಿಲ್ಲ. ಕಾಕೈರಿಮಾನ್ ಚಿತ್ರ ಬರಹಾನ್ ಮಯೂರನ್ ಪರಾಜಯೇಥಾ ಪಾಂಡವಾನ್ ಧರ್ತರಾಷ್ಟ್ರೈಃ ಹಿತ್ವಾ ಸಿಂಹಾನ್ ಕ್ರೋಷ್ಟುಕಾನ್ ಗೂಹಮಾನಃ ಪ್ರಾಪ್ತೇ ಕಾಲೇ ಶೋಚಿತಾ ತ್ವಂ ನರೇಂದ್ರ. ನಿನ್ನ ಮಕ್ಕಳು ಒಳ್ಳೆ ಕಾಗೆಗಳಂತೆ ಬಿದ್ದಿದ್ದಾರೆ. ನಿನ್ನ ಮಕ್ಕಳು ಹೇಗಿದ್ದಾರೆ? ಕಾಗೆ ಇದ್ದ ಹಾಗಿದ್ದಾರೆ. ಅದೇ ಮಯೂರ ನವಿಲುಗಳಂತೆ ಇರತಕ್ಕಂತಹ ಪಾಂಡವರು ಅವ್ರನ್ನ ನೋಡದೆ ಕಾಗೆಗಳಂತೆ ಇರತಕ್ಕಂತಹ, ಕಾಗೆ ಎನ್ನುವ ಪಕ್ಷಿ, ನವಿಲು ಪಕ್ಷಿ ಅಂತ ಹೇಳಿ ಕಾಗೆಗೆ ನವಿಲಿನ ಸೋಲ್ಸಕ್ಕಾಗತ್ತೇನಪ್ಪಾ? ಹಾಗೆ ಕಾಗೆಗಳಂತೆ ಇರುವ ನಿನ್ನ ಮಕ್ಕಳಿಗೆ ನವಿಲುಗಳಂತೆ ಇರುವ ಪಾಂಡವರನ್ನ ಸೋಲಿಸ್ಬೇಕು ಅಂದ್ಕೊಂಡ್ರೆ ಆಗತ್ತಾ? ಇನ್ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಒಂದು ಕಡೆ ಸಿಂಹ, ಒಂದು ಕಡೆ ನರಿ. ಸಿಂಹವನ್ನ ಬಿಟ್ಟು ನರಿಗಳನ್ನ ರಕ್ಷಣೆ ಮಾಡತಕ್ಕಂತ ನಿನಗೆ ಟೈಮ್ ಬರುತ್ತೆ. ಟೈಮ್ ಬಂದಾಗ ದುಃಖ ಪಡ್ಲೇಬೇಕು, ಶೋಕ ಪಡ್ಲೇಬೇಕು. ಇದನ್ನೇ ಅಪ್ರಿಯವಾದರೂ ಪಥ್ಯವಾದ ಮಾತು. ಯಸ್ತಾತನೋ ಕೃಧ್ಯತಿ ಸರ್ವಕಾಲ ಭೃತ್ಯಸ್ಯ ಭಕ್ತಸ್ಯ ಹಿತೇ ರತಸ್ಯ ಯಸ್ಮಿನ್ ಭೃತ್ಯಾ ಭರ್ತರಿ ವಿಶ್ವಸಂತಿ ನಚೈನಮಾಪತ್ಸು ಪರಿತ್ಯಜಂತಿ. ಅಣ್ಣ, ಕೋಪ ಇರಬಾರ್ದು. ಯಾರ ಮೇಲೆ? ನಮ್ಮ ಸೇವಕರು, ನಮ್ಮನ್ನೇ ವಿಶೇಷವಾಗಿ ನಂಬಿಕೊಂಡವರು, ಭಕ್ತರು. ನಮಗ್ ಒಳ್ಳೇದಾಗ್ಲಿ ಅಂತ ಯಾವಾಗ್ಲೂ ಅಪೇಕ್ಷೆ ಪಡತಕ್ಕಂತ ವ್ಯಕ್ತಿಗಳ ಮೇಲೆ ಕೋಪ ಮಾಡ್ಕೋಬಾರ್ದು. ಏನಾಗುತ್ತೆ? ಆ ಭೃತ್ಯರು, ಭಕ್ತರು, ವಿಶ್ವಾಸಿಗಳು ನಮಗ್ ಕಷ್ಟ ಬಂದಾಗ ನಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಅವರು ಯಾರ ಮೇಲೆ ಕೋಪ ಮಾಡ್ಬೇಕು ಅವ್ರ ಮೇಲ್ ಮಾಡದೆ, ಯಾರ ಮೇಲ್ ಕೋಪ ಮಾಡಬಾರ್ದು ಅವ್ರ ಮೇಲೆ ನೀ ಮಾಡ್ತಾ ಇದೀಯಾ, ಅದು ಒಳ್ಳೇದಲ್ಲ. ನ ಭೃತ್ಯಾನಾಂ ವೃತ್ತಿ ಸಂರೋಧನೇನ ರಾಜ್ಯಂ ಧನಂ ಸಂಜಿಗೃಕ್ಷೇದ ಪೂರ್ವಂ ತ್ಯಜಂತಿ ಹ್ಯೇನಂ ವಂಚಿತಾ ವೈ ವಿರುದ್ಧಾಃ ಸ್ನಿಗ್ಧಾ ಹ್ಯಮಾತ್ಯಾಃ ಪರಿಹೀನ ಭೋಗಾಃ. ಆದ್ದರಿಂದ ನೀನೇನ್ ಮಾಡ್ತೀಯಾ? ಸೇವಕರಾದ ವ್ಯಕ್ತಿಗೆ ಸಂಬಳವನ್ನೇ ಕೊಡಲ್ಲ. ನಮಗೋಸ್ಕರವಾಗಿ ನಾವೇ ಎಲ್ಲ ಅಂತ ಅಂದುಕೊಂಡು ನಮಗೋಸ್ಕರ ಜೀವನವನ್ನ ಮಾಡುವ ವ್ಯಕ್ತಿಗಳಿಗೆ ಕೊಡುವ ಸ್ಯಾಲರಿಯನ್ನ ನಿಲ್ಲಿಸಿ ದುಡ್ಡು 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 ಅಂತ ಯಾರು ಸಂಗ್ರಹ ಮಾಡ್ತಾರೆ ಅವರಿಗೆ ಸೇವಕರೇ ಅಪೋನೆಂಟ್ಸ್ ಆಗಿ ನಿಂತು ನಾಶ ಮಾಡಿಬಿಡ್ತಾರೆ. ಅಷ್ಟೇ. ನನಗೆ ಸುಖ ಇದ್ರೆ ನಿನ್ನನ್ನ ಸುಖವಾಗಿ ಇಟ್ಕೊಳ್ತೇನೆ, ನೀನ್ ನನ್ನ ಸುಖವನ್ನೇ ಕಿತ್ಕೊಂಡ್ರೆ ನೀನ್ ಹ್ಯಾಕ್ ಬದುಕ್ತಿ ಅಂತ ನೋಡ್ತೀನಿ ಅನ್ನೋ ಕಾಲ ಅವತ್ತಿಂದಲೂ ಇದೆ ಇದು.
ಆದ್ದರಿಂದ ಆದಷ್ಟು ಶುದ್ಧವಾಗಿ ಬದುಕುವಂತಹ ವ್ಯಾಪಾರವನ್ನ ಮಾಡತಕ್ಕದ್ದು. ಈ ಪ್ರಕಾರವಾಗಿ ವಿದುರ ನಮಗೂ ಉಪದೇಶ, ಒಟ್ಟೊಟ್ಟಿಗೆ ನಮಗೂ ಉಪದೇಶ, ಧೃತರಾಷ್ಟ್ರನಿಗೂ ಉಪದೇಶ ಮಾಡ್ತಾ ತನ್ನ ಕೆಲಸವನ್ನ ಸಾಧನೆ ಮಾಡ್ತಾ ಇದ್ದಾನೆ. ಇದು ಸಂತೋಷ ಕೊಡುವ ಮಾತುಗಳಲ್ಲ. ಏನ್ರಿ ತಿಂಗಳಾನಗಟ್ಲೆ ಈ ವಿದುರ ನೀತಿ ಮುಗಿಯೋದೇ ಇಲ್ಲ ಅಂತ ಅಂದ್ಕೊಳ್ಬೇಡಿ, ಹೇಳ್ಬೇಕು. ಇದನ್ನ ಕೇಳುವ ಭಾಗ್ಯ ಈಗಲ್ಲದೆ ಮತ್ತೆ ಯಾವಾಗ? ಶ್ಲೋಕಗಳ ಅನುಸಂಧಾನ ಪೂರ್ವಕ ಚಿಂತನೆ ಎಷ್ಟು ಜನಕ್ಕೆ ಸಿಗತ್ತೆ? ಕೋಟ್ಯಾನುಕೋಟಿ ಜನಸಂಖ್ಯೆಯಲ್ಲಿ ನಾವೊಂದ್ 25-30 ಜನ ಕೇಳ್ತಾ ಇದ್ದೀವಿ ಅಂದ್ರೆ ನಮ್ಮ ಭಾಗ್ಯ ಎಷ್ಟು ದೊಡ್ಡದು ಅಂತ ಅನುಸಂಧಾನ ಮಾಡ್ಬೇಕು. ಇದನ್ನೇ ಬೋರು ಅಂತ ಯಾರಾದ್ರೂ ಅಂದುಕೊಂಡ್ರೆ ನೆಕ್ಸ್ಟ್ ಬರುತ್ತೆ ಸನತ್ ಸುಜಾತೀಯ ಅಂತ. ಅದಿನ್ ಹೇಗೆ ಶುದ್ಧ ವೇದಾಂತ ಅದು ಕೇಳಬೇಕು. ಅವಾಗಲೇ ಇದೆಲ್ಲ ಕೇಳಿದಾಗಲೇ ಮಹಾಭಾರತದ ಮಹಾವೈಭವ ದರ್ಶನ ನಮಗಾಗುವಂಥದ್ದು. ಇಲ್ಲ ಅಂದ್ರೆ ಮಹಾಭಾರತ ಅಂದ್ರೆ ಪಾಂಡವ ಕೌರವರ ಕಥೆ, ಅಣ್ಣ ತಮ್ಮ ಅಂದ್ರೆ ಗಲಾಟೆ ಅಂತ ಮಾತ್ರ ಮೂರ್ಖರಾಗಿ ಹೋಗುವ ಸಂದರ್ಭ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರವಾಗಿಯೇ ಭಗವಂತ ನಮ್ಮನ್ನ ಈ ಕೆಲಸಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾನೆ ಎನ್ನುವ ಧನ್ಯತಾ ಭಾವ ನಮ್ಮಲ್ಲಿ ಬಂದ್ರೆ ಭಾರತ ಶ್ರವಣದಿಂದ ವಿಶೇಷವಾದ ಜ್ಞಾನ ಲಾಭ ಇದೆ ಅನ್ನೋದು ಹೇಳ್ತಾ ಇವತ್ತಿನ ವಿದುರ ನೀತಿಯ ಚಿಂತನೆಯನ್ನ ಇಲ್ಲಿ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ಭೇಟಿಯಾಗೋಣ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಶ್ರೀಕೃಷ್ಣಾರ್ಪಣಮಸ್ತು.